कृष्ण हरे 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 राम 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 हरे 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 कृष्ण। ಶ್ರೀಮದ್ ಭಾಗವತಂ ಸಾಯಂಕಾಲ ಸತ್ಸಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶ್ಲೋಕ 22 ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಹರಿನಾಮದ ಬಗ್ಗೆ ಸ್ವಲ್ಪ ತಿಳ್ಕೊತಾ ಇದೀವಲ್ಲ, ಅದನ್ನ ಮಾಡೋಣ. ಚೇತು ದರ್ಪಣ ಚೇತೋ ದರ್ಪಣಮಾರ್ಜನಂ ಭವ ಮಹಾದಾವಾಗ್ನಿ ನಿರ್ವಾಪಣಂ ಶ್ರೇಯಂ ಕೈರವ ಚಂದ್ರಿಕಾ ವಿತರಣಂ ವಿದ್ಯಾವದು ಜೀವನಂ ಆನಂದಾಂಬುಧಿವರ್ಧನಂ ಪ್ರತಿಪದಾಂ ಪೂರ್ಣಾಮೃತಸ್ವಾದನಂ ಸರ್ವಾತ್ಮಾಶ್ನಪನ್ನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನಂ ನಾಮ್ನಾಮಕಾರಿ ಬಹುಧಾ ನಿಜ ಸರ್ವಶಕ್ತೀಶ ತತ್ರಾರ್ಪಿತಾ ನಿಯಮಿತಾ ಸ್ಮರಣೇನ ಕಾಲಃ ಏತಾದೃಶೀ ತವ ಕೃಪಾ ಭಗವಾನ್ ಮಾಮಪಿ ದುರ್ದೈವಂ ಈದೃಶಂ ಹ್ಯಃ ಜೈಹ ಜಾನಿನಾನುರಾಗಃ. ಹರೇ ಕೃಷ್ಣ. ಸೊ 2ನೇ ಶ್ಲೋಕ ನಾಮ್ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ. ಅದು ಸೊ ಇವತ್ತು ನಾಮ್ನಾಮಕಾರಿ ಕೃಷ್ಣ. ಓಕೆ, ನಾಮ್ನಾಮಕಾರಿ ಬಹುಧಾ. ಸೊ ಈ ಶ್ಲೋಕದ ಮೇಲೆ ನಾಮ್. ಸೊ ಈ ಹೆಸರೇ ಸ್ವಲ್ಪ ಉಚ್ಚಾರಣೆ ಮಾಡುವಾಗ ಮತ್ತೆ ಇದರ ಅರ್ಥ ತುಂಬ ತಿಳಿದವ್ರಿಗೂ ಇನ್ನೂ ಸ್ವಲ್ಪ ಗೊತ್ತಾಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಡೀಪಾಗಿ ಚರ್ಚೆ ಮಾಡಿಲ್ದೇ ಇರೋರು ಮಾತ್ರ ಇದು ಗೊತ್ತಾಗೋದಿಲ್ಲ. ನಾಮ್ ಅಂತ ಹೇಳ್ತಾ ಇರೋದು ಫಸ್ಟ್ ನಾಮ, ನಾಮಗಳು. ನಾಮದ್ದು ಬಹುಧಾ ಜಾಸ್ತಿ ನಾಮಗಳು ಬಹುವಚನ. ನಾಮಗಳು ಅಂದ್ರೆ ಇಲ್ಲಿ ಒಂದೇ ನಾಮ ಇಲ್ಲ. ನಾಮ್ನಾಮಕಾರಿ ನಾಮ್ ಅಂದ್ರೆ ನಾಮ್ನ ಎಷ್ಟೊಂದು ನಾಮಗಳು, ಬಹುದು ಸಾರಿ ನಾಮ ಅಂತ. ನಾಮದ ಬೇರೆ ಬೇರೆ ರೂಪ ನಾಮ್ನ. ಅಕಾರಿ ಅಂತಂದ್ರೆ ರೂಪ ಪಡ್ಕೊಂಡಿದ್ದೇವೆ. ಪ್ರಕಾಶ ಅಂದ್ರೆ ಕನ್ವರ್ಟ್ ಆಗಿದೆ, ಅದಕ್ಕೆ ಪ್ರಕಾಶ, ಅದಕ್ಕೆ ಅಕಾರಿ ಅಂದ್ರೆ ಅದು ನಾಮ ಏನಾಗಿದೆ, ಒಂದು ಪ್ರಕಾಶ ರೂಪಕ್ಕೆ ಪಡ್ಕೊಂಡಿದೆ. ಅಕಾರಿ ನಾಮ ಒಂದು ಇನ್ನೊಂದು ರೂಪ ಅಂದ್ರೆ ಒಂದು ಪ್ರಕಾಶ ರೂಪನ ಪಡ್ಕೊಂಡಿದೆ. ಬಹುಧಾ ಅಂದ್ರೆ ಅನೇಕ. ಇದು ನಾರ್ಮಲ್ ಆಗಿ ಬಹುಧಾ ಅಂತ ಗೊತ್ತಾಗುತ್ತೆ, ಅನೇಕವಾಗಿರೋಂಥದ್ದು ಅಂದ್ರೆ ಅರ್ಥ ಅನೇಕ ನಾಮರೂಪದಲ್ಲಿ ಭಗವಂತ ಕೃಷ್ಣ ಪ್ರಕಾಶಿತನಾಗಿದ್ದಾನೆ, ಪ್ರಕಟ ಆಗಿದ್ದಾನೆ. ಇದರ ಅರ್ಥ ನಾರ್ಮಲ್ ಆಗಿ ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ, ಒಂದು ಲೈನಲ್ಲಿ ಅನೇಕ ನಾಮರೂಪದಲ್ಲಿ ಭಗವಂತ ಕೃಷ್ಣ ಪ್ರಕಟವಾಗಿದ್ದಾನೆ, ಪ್ರಕಾಶ ಆಗಿದ್ದಾನೆ, ಇಲ್ಲ ಪ್ರಕಟ ಆಗಿದ್ದಾನೆ. ಕೃಷ್ಣ ಒಬ್ಬನೇ ಅನೇಕ ನಾಮದಲ್ಲಿ, ಬೇರೆ ಬೇರೆ ನಾಮದಲ್ಲಿ ಅವನು ಪ್ರಕಾಶ ಆಗಿದ್ದಾನೆ. ನಾಮ್ನಾಮಕಾರಿ ಬಹುಧಾ ಅಂದ್ರೆ ಅನೇಕ. ನಾಮ್ನ ಅಂದ್ರೆ ಅವನ ನಾಮಗಳು ಹಲವಾರು. ಇದರಲ್ಲಿ ಅವನು ಅನೇಕ ರೂಪಗಳಲ್ಲೂ ಪ್ರಕಟ ಆಗಿದ್ದಾನೆ ಈ ಭೌತಿಕ ಪ್ರಪಂಚದಲ್ಲಿ. ಓಕೆ, ಭಗವಂತ ಅನೇಕ ರೂಪದಲ್ಲಿ ಯಾಕಾಗ್ಬೇಕಾಯ್ತು? ನೆಕ್ಸ್ಟ್ ಕ್ವಶನ್ ಅದೇ.
ಅವನೊಬ್ಬನೇ ಸಾಕಾಗಿತ್ತಲ್ಲ. ಕೃಷ್ಣನಿಗೊಬ್ಬನಿಗೆ ಶಕ್ತಿ ಇರಲಿಲ್ವಾ? ಅನೇಕ ನಾಮಗಳಲ್ಲಿ, ಇಲ್ಲಿ ನಾಮ ಅಂತಂದ್ರೆ ತಿಳ್ಕೊಳ್ಳಿ ಭಗವಂತ ನಾಮ ಮಾತ್ರ, ದೇವಿ ದೇವತೆಗಳ ನಾಮ ಅಲ್ಲ. ಭಗವಂತನಿಗೆ ಏನು ಗೋವಿಂದ, ಮುಕುಂದ, ಮುರಾರಿ ಎಲ್ಲ ಇಷ್ಟ ಇದೆಯಲ್ಲ, ಬೇರೆ ಬೇರೆ ವಿಷ್ಣು ರೂಪಗಳು, ಆ ರೂಪಗಳಿಗೆ ಇರೋಂಥ ನಾಮ ಅಷ್ಟೇ ಹೇಳ್ತಾ ಇರೋದಿಲ್ಲ, ಭಗವಂತನ ನಾಮ ಹೇಳ್ತಾ ಇರೋದು. ಅನೇಕ ರೂಪಗಳಲ್ಲಿ ಏಕೆ ಪ್ರಕಟ ಆಗಿದ್ದಾನೆ? ಕೃಷ್ಣನಿಗೆ ಒಬ್ಬನಿಗೆ ಶಕ್ತಿ ಸಾಲ್ತಿರ್ಲಿಲ್ವಾ ಎಲ್ಲನೂ ಸಮಾಧಾನ ಮಾಡಕ್ಕೆ, ಎಲ್ಲದನ್ನು ಇದು ಮಾಡಕ್ಕೆ, ನೋಡ್ಕೊಳಕ್ಕೆ? ಅನೇಕ ರೂಪ, ಅನೇಕ ನಾಮಗಳಲ್ಲಿ ಯಾಕೆ ಪ್ರಕಟ ಆಗ್ಬೇಕಾಯ್ತು ಪ್ರಶ್ನೆ ಬರುತ್ತೆ. ಸೊ ಕಾರಣ ಇಷ್ಟೇ, ಭಗವಂತ ಜೀವಿಗಳ ಮೇಲೆ ಹೈತುಕಿ ಕರುಣೆನ ತೋರ್ಸಕ್ಕೆ. ಹೈತುಕಿ ಅಂತಂದ್ರೆ ಕಾರಣ ರಹಿತ, ಹಿಂದೆಗಡೆ ಬಂದಿದೆ ಹೈತುಕಿ ಅಪ್ರತಿಯತ, ಶ್ರೀಮದ್ ಭಾಗವತಮಲ್ಲಿ ಬರ್ತಾ ಇಲ್ಲ. ಹೈತುಕಿ ಅಂದ್ರೆ ಕಾರಣ ರಹಿತ ಕರುಣೆನ ತೋರ್ಸಕ್ಕೋಸ್ಕರ ಜೀವಿಗಳ ಮೇಲೆ ಭಗವಂತ ಅನೇಕ ರೂಪದಲ್ಲಿ, ಅನೇಕ ನಾಮಗಳ ಬೇರೆ ಬೇರೆ ಹೆಸರುಗಳಲ್ಲಿ ಅವನು ಬಂದಿದ್ದಾನೆ. ಒಂದು ಕಾರಣ ಹೈತುಕಿ ಅಂದ್ರೆ ಜೀವಿಗಳ ಮೇಲೆ ಕಾರಣ ರಹಿತ ಕರುಣೆನ ಕೊಡಕ್ಕೋಸ್ಕರ. ಕಾರಣ ಇಲ್ಲ ಇದಕ್ಕೆ, ನಾನು ಈ ಬೇರೆ ಬೇರೆ ನಾಮಗಳ ಹೆಸರು ತಗೊಂಡಿದ್ದೀನಿ ಅದಕ್ಕೆ ಕಾರಣ ಇಲ್ಲ. ಸೊ ಈ ಕಾರಣಗಳ ರಹಿತವಾಗಿರೋಂಥ ಕೃಪೆನ ಕೊಡಕ್ಕೋಸ್ಕರ ಬೇರೆ ಬೇರೆ ನಾಮದ್ದು ಇದು ತಗೊಂಡು ಬಂದಿದ್ದಾನೆ, ಒಂದನೇ ಕಾರಣ. ಎರಡನೇದು, ಜೀವಕ್ಕೆ ಕಲ್ಯಾಣ ಮಾಡಲಿಕ್ಕೆ, ಜೀವಕ್ಕೆ ಅಂದ್ರೆ ಜೀವಾತ್ಮಕ್ಕೆ ಕಲ್ಯಾಣ ಮಾಡಲಿಕ್ಕೆ, ಅಂದ್ರೆ ಒಳ್ಳೇದ ಮಾಡೋದಿಕ್ಕೆ, ಅವನಿಗೆ ಬೇಕಾಗಿರೋದನ್ನ ಕೊಡಕ್ಕೋಸ್ಕರ. ಸೊ ಕೃಪೆ ಕೊಡಕ್ಕೊಂದು, ಮತ್ತೆ ಅವನಿಗೆ ಕಲ್ಯಾಣನ ಮಾಡಕ್ಕೋಸ್ಕರ, ಅವನು ಉದ್ಧಾರ ಮಾಡಕ್ಕೋಸ್ಕರ ಅಂತ ತಿಳ್ಕೊಳ್ಳಿ. ಓಕೆ, ಇದು ಎರಡು ಕಾರಣದಿಂದ ಅವನು ನಾಮನ ವಿಸ್ತಾರ ಮಾಡ್ಕೊಂಡಿದ್ದಾನೆ. ಅವನ ಹೆಸರಲ್ಲಿ ಅವನ ನಾಮನ ಬೇರೆ ಬೇರೆ ನಾಮದಿಂದ ಅವನು ಬಂದಿದ್ದಾನೆ. ಕೃಷ್ಣನ ಬಿಟ್ಟು ಬೇರೆ ಅಸಂಖ್ಯ ನಾಮಗಳಿದೆ ಭಗವಂತನಿಗೆ, ಆ ನಾಮದ ರೂಪದಲ್ಲಿ ಬಂದಿದ್ದಾನೆ. ಯಾಕೆ ಈ ಕಲ್ಯಾಣ ಕಾರ್ಯನ, ಹೈತುಕಿ ಕೃಪೆನ ಕೃಷ್ಣನಿಗೊಬ್ಬನ ಕೊಡಕ್ಕಾಗ್ಲಿಲ್ವಾ? ಮತ್ತೆ ತಿರ್ಗಾದೆ ಪ್ರಶ್ನೆ. ಈ ಹೈತುಕಿ ಕಾರಣ ಆಗ್ಲಿ ಮತ್ತೆ ಅವನು ಕಲ್ಯಾಣ ಮಾಡೋದಾಗ್ಲಿ ಕೃಷ್ಣನಿಗೊಬ್ಬನ ಕೊಡಕ್ಕಾಗ, ಕೃಷ್ಣ ಒಂದು ನಾಮ ಸಾಕು, ಕೃಷ್ಣ ನಾಮನೇ ಗ್ರೇಟ್ ಅಂತ ಹೇಳ್ತಾ ಇದ್ದೀರಾ, ಕೃಷ್ಣ ನಾಮನೇ ಒಂದೇ ಸಾಕು ಅಂತ ಹೇಳ್ತಾ ಇದ್ದೀರಿ. ಸೊ ಕೃಷ್ಣನಾಮ ಒಂದೇ ಸಾಕಾಗ್ಲಿ, ಯಾಕೆ ಬೇರೆ ಬೇರೆ ನಾಮದಲ್ಲಿ ಕೃಷ್ಣ, ಅದೇ ಕೃಷ್ಣ ಬೇರೆ ಬೇರೆ ನಾಮ ಹೊತ್ಕೊಂಡು ಬಂದ? ಸೊ ಇದಕ್ಕೆ ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ, ಭಗವದ್ ಬಹಿರ್ಮುಖೆ ಜೀವ ಮಾಯಾ ನಿರ್ಮಿತ ವಿಶ್ವೇ ನಾನಾ ವಿಧ ವ್ಯಾಪಾರ ಬದ್ಧ, ಕದಾಚಿತ್ ಅಪಿ ಭಗವತ್ ಸಾಮುಖ್ಯ ಪ್ರತಿ ನ ಚೇಷ್ಟತೆ. ಭಗವದ್ ಬಹಿರ್ಮುಖ ಇದರ ಅರ್ಥ ಏನಂದ್ರೆ, ಜೀವಿ ಭಗವಂತನಿಂದ ಬೇರೆಯಾಗಿ, ಬೇರೆ ಮುಖ ಅಂದ್ರೆ ಬಹಿರ್ಮುಖ ಅಂತಂದ್ರೆ ಭಗವಂತನಿಗೆ ಬೆನ್ ತೋರಿಸಿ, ಭಗವಂತನ ಕಡೆಯಿಂದ ಬೇರೆಯಾಗಿ, ಭಗವಂತನ ಇಷ್ಟಪಡಿದ್ರೆ ಬೇರೆಯಾಗಿ, ಬಹಿರ್ಮುಖ ಬೇರೆಯಾಗಿ ಅವನ ಬಗ್ಗೆ ಕೃಷ್ಣನ ಬಗ್ಗೆ ಈ ವಿಶ್ವದಲ್ಲಿ ಭಗವಂತನಿಂದ ಬೇರೆ ಬಹಿರ್ಮುಖ ಆಗಿ ಜೀವ ಏನ್ ಮಾಡ್ತಾ ಇದೆ, ಬದ್ಧದಲ್ಲಿ ಜೀವ ಮಾಯ ನಿರ್ಮಿತ ವಿಶ್ವ, ಈ ಭೌತಿಕ ಪ್ರಪಂಚದ ವಿಶ್ವ ಏನಾಗಿ ನಿರ್ಮಿತ ಆಗಿದೆಯಲ್ಲ, ಸೊ ನಾನಾ ವಿಧದ ವ್ಯಾಪಾರದಲ್ಲಿ ಬದ್ಧ ಆಗಿದ್ದಾನೆ. ಕೃಷ್ಣನಿಂದ ವಿಮುಖ ಆಗಿ ಅಂದ್ರೆ ಕೃಷ್ಣನಿಂದ ಬೇರೆಯಾಗಿ, ಸೊ ಈ ಭೌತಿಕ ಪ್ರಪಂಚದಲ್ಲಿ ನಾನಾ ವ್ಯವಹಾರಗಳಲ್ಲಿ ಏನು ಬದ್ಧ ಆಗಿದ್ದಾನೆ. ಅರ್ಥ ಆಯ್ತಾ? ಭಗವದ್ ಬಹಿರ್ಮುಖ್ಯ ಜೀವ ಮಾಯ ನಿರ್ಮಿತ ವಿಶ್ವೇ ನಾನಾ ವಿಧ ವ್ಯಾಪಾರ ಬದ್ಧ ಆಗಿದ್ದಾನೆ. ಭಗವಂತನಿಂದ ಬದ್ಧ ಯಾಕಾಗಿದ್ದಾನೆ? ಭಗವಂತನಿಂದ ವಿಮುಖ ಆಗಿದ್ರಿಂದ ಅಲ್ವಾ? ಬಂಧನದಲ್ಲಿ ಸಿಗಾಕೋದ್ರೆ ಭಗವಂತನಿಂದ ವಿಮುಖ ಆಗಿರೋದ್ರಿಂದ. ಮತ್ತೆ ನೆಕ್ಸ್ಟ್, ಕದಾಚಿತಪಿ ಯಾವಾಗ್ಲೂ ಇಲ್ಲ, ಯಾವಾಗ್ಲೂ ಸಾಧ್ಯನೇ ಇಲ್ಲ. ಏನು? ಭಗವತ್ ಸಾಮುಖ್ಯ ಪ್ರತಿ ನಾಚೇಷ್ಟತೆ, ಭಗವಂತನ ಕಡೆ ಸಾಮುಖ್ಯ ಅಂದ್ರೆ ಭಗವಂತನ ಕಡೆ ಬರಕ್ ಅವನಿಗೆ ಯಾವಾಗ ನಾಚೇಷ್ಟತೆ, ಇಷ್ಟನೇ ಆಗ್ತಾ ಇಲ್ಲ ಅವನಿಗೆ. ಈ ಜೀವಿಗೆ ಯಾವಾಗಲೂ ಬದ್ಧ ಜೀವನದಲ್ಲಿ ಸಿಗಾಕೋತೋ ಅದಕ್ಕೆ ಭಗವಂತನ ಕಡೆ ಬರಕ್ಕೆ, ಸಾಮುಖ್ಯ ಅಂದ್ರೆ ಭಗವಂತನ ಕಡೆ ಅವನು ಮುಖ ಮಾಡಕ್ಕೆ ಅವನಿಗೆ ಇಷ್ಟನೇ ಆಗ್ತಾ ಇಲ್ಲ. ಜೀವಿಗೆ ಇಷ್ಟಪಟ್ರು, ಓಕೆ, ಭಗವಂತನ ಕಡೆ ಬರಕ್ಕೆ ಇಷ್ಟಪಟ್ರು ಕೂಡ ದಾರಿ ಯಾವ ತರ ಇದೆ ಗೊತ್ತಾ? ಅವನು ಕರ್ಮಕಾಂಡ, ಧ್ಯಾನಕಾಂಡ ಅಂತೆ, ಮತ್ತೆ ಉಪಾಸನ ಕಾಂಡ ಅಂತೆ, ಇದ್ರ ಕಡೆ ಅವನಿಗೆ ಒಲವಾಗ್ತಾ ಇದೆ. ಕೆಲವು ಜನ ಆಗ್ತಾ ಇದ್ದಾರೆ ಭಗವಂತನ ಕಡೆ ಬರ್ಬೇಕು ಅಂತ, ನೋಡಿ ಹೋಮ ಯಜ್ಞಗಳನ್ನ ಮಾಡಕ್ ಶುರು ಮಾಡ್ತಾರೆ, ಶಾಸ್ತ್ರದಲ್ಲಿ ಹೇಳಿರ್ತಾರೆ, ಬೇರೆ ಬೇರೆ ವಿಧವಾಗಿರೋಂಥ ಕಾರ್ಯ ಮಾಡಕ್ ಶುರು ಮಾಡ್ತಾರೆ. ಸೊ ಕೆಲವು ಜನಕ್ಕೆ ಬರಕ್ ಇಷ್ಟ ಇರುತ್ತೆ, ಆದ್ರೆ ಅವ್ರದ್ದು ರೂಟ್ ಮಾರ್ಗ ಸರಿ ಇಲ್ಲ. ಆದ್ರೂ ಕೂಡ ಅಂಥವ್ರಿಗೆ ಮಾರ್ಗ ಸರಿ ಇಲ್ಲ. ಸೊ ಈ ಕಾರಣದಿಂದ ಇದನ್ನ ನೋಡಿ ಭಗವಂತ ಏನ್ ಮಾಡ್ದ, ಸಮಯ ಸ್ವರೂಪ ಶಕ್ತಿ ಅಲ್ಲ ಇದನ್ನ ನೋಡ್ಕೊಂಡು
ಎಲ್ಲಿಯವರೆಗೆ, ಸೊ ಇನ್ನೊಂದು ಸುತ್ತಲ್ಲಿ ಹೇಳ್ತಾರೆ, ಎಲ್ಲಿಯವರೆಗೆ ಜೀವದ ಹೃದಯದಲ್ಲಿ ಭಕ್ತಿ ಪ್ರಕಟ ಆಗಲ್ವೋ, ಎಲ್ಲಿವರೆಗೆ ಈ ಜೀವ ವಿಮುಖ ಆಗಿದಾನಲ್ಲ, ಭಗವಂತನಿಂದ ಬೇರೆ ಆಗಿದಾನಲ್ಲ, ಅವನ ಹೃದಯದಲ್ಲಿ ಎಲ್ಲಿವರೆಗೆ ಭಕ್ತಿ ಪ್ರಕಟ ಆಗಲ್ವೋ ಅಲ್ಲಿವರೆಗೆ ಅವನು ಏನ್ ಮಾಡ್ತಾನೆ, ಏನಾಗಲ್ಲ, ಸಂಸಾರದಿಂದ ಮುಕ್ತಿ ಆಗೋದಿಲ್ಲ. ಭಗವಂತನಿಂದ ವಿಮುಖ ಆಗಿರುವಂತ ಜೀವಿಗೆ ಎಲ್ಲಿವರೆಗೆ ಅವನ ಹೃದಯದಲ್ಲಿ ಭಕ್ತಿ ಅನ್ನೋದು, ಭಗವಂತನ ಬಗ್ಗೆ ಭಕ್ತಿ ಅನ್ನೋದು ಪ್ರಕಟ ಆಗಲ್ವೋ ಅಲ್ಲಿವರೆಗೆ ಅವನಿಗೆ ಮುಕ್ತಿ ಅನ್ನೋದು ಇಲ್ಲ ಅಲ್ಲ. ಇದು ನಮ್ಮ ಶಾಸ್ತ್ರನ ಹೇಳ್ತಾ ಇದೆ, ಸೊ ಇವರು ಹೇಳ್ತಾ ಇದ್ದಾರೆ. ಸೊ ಈ ಭಕ್ತಿನ ಪ್ರಕಟ ಮಾಡಕ್ಕೋಸ್ಕರ ಕೃಷ್ಣ ಈ ಭಕ್ತಿನ ಜೀವದ ಹೃದಯದಲ್ಲಿ ಪ್ರಕಟ ಮಾಡಕ್ಕೋಸ್ಕರ ತತ್ ಲಾಭ ಉಪಾಯ ಸ್ವರೂಪಾಣಿ, ತತ್ ಲಾಭ, ಈ ಲಾಭನ ಪಡ್ಕೊಂಡು ಉಪಾಯ ಮಾಡ್ತಾನೆ, ಸ್ವರೂಪಾಣಿ ತನ್ನ ಸ್ವರೂಪನ, ಸ್ವನಾಮಾನಿ ಪ್ರಕಾಶಿತ್ವತ್, ಸ್ವನಾಮಾನಿ ಅವಂದು ನಾಮನ ಪ್ರಕಾಶ ಪಡಿಸ್ತಾನೆ, ಬೇರೆ 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 ಸ್ವರೂಪಾಣಿ ಬೇರೆ 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 ಇದರಲ್ಲಿ ಸ್ವರೂಪದಲ್ಲಿ ಸ್ವನಾಮಾನಿ ಅವಂದು ನಾಮನ ಪ್ರಕಟ ಮಾಡ್ತಾನೆ, ಪ್ರಕಾಶಿತ ಮಾಡ್ತಾನೆ, ಅಂದ್ರೆ ಅಸ್ತಿತ್ವಕ್ಕೆ ತರ್ತಾನೆ. ಅರ್ಥ ಆಯ್ತಾ? ಸೊ ಭಗವಂತ ಜೀವಿಗೋಸ್ಕರ ಕೃಪೆ ಕೊಡಕ್ಕೋಸ್ಕರ, ಅವನಿಂದ ವಿಮುಖ ಆಗಿರೋಂಥ ಜೀವಿಗೆ ಕಾರಣರಹಿತ ಕೃಪೆ ಕೊಡಕ್ಕೋಸ್ಕರ, ಕಲ್ಯಾಣ ಮಾಡಕ್ಕೋಸ್ಕರ, ಜೀವಿ ಹೃದಯದಲ್ಲಿ ಭಕ್ತಿ ಬರ್ಸಕ್ಕೋಸ್ಕರ ಭಗವಂತ ಅವನ ಸ್ವರೂಪ ಬೇರೆ ಬೇರೆ ರೂಪ ಬೇರೆ ಬೇರೆ ನಾಮ ತಗೊಂಡು, ಅವನ ನಾಮನೇ ಬೇರೆ ಬೇರೆ ನಾಮದಲ್ಲಿ ತಗೊಂಡು ಪ್ರಕಟ ಆಗ್ತಾನೆ. ಸೊ ಇದನ್ನ ಸ್ಪಷ್ಟ ಮಾಡ್ತಾ ಇದ್ದಾರೆ, ಭಗವಂತ ಯಾಕಾಗ್ದ ಅಂತ, ಯಾಕೆ ಬೇರೆ ರೂಪ ಪಡ್ಕೊಂಡ ಅಂತ. ಸೊ ಈಗ ನೋಡಿ, ಒಬ್ಬ ಕೃಷ್ಣ ಇದ್ರು, ಕೃಷ್ಣ ಇವಾಗ್ಲೂ ಇದ್ದಾನೆ. ಎಷ್ಟು ಜನಕ್ಕೆ ಕೃಷ್ಣ ಮೇಲೆ ನಾಮರುಚಿ ಬರ್ತಾ ಇದೆ, ಕೃಷ್ಣನ್ ಕಂಡ್ರೆ ತುಂಬಾ ಇಷ್ಟ ಆಗ್ತಾ ಇದೆ. ಅವನು ಇಷ್ಟಪಡೋದಕ್ಕಿಂತ ಬಯ್ಯಾರೇ ಜಾಸ್ತಿ ಇದ್ದಾರೆ ಅಲ್ವಾ. ಸೊ ಆಕರ್ಷಣೆ ಎಷ್ಟಾಗ್ತಾ ಇದೆ? ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಇದಕ್ಕೂ ಕಾರಣ ಇದೆ. ಯಾಕೆ ಕೃಷ್ಣ ಮೇಲೆ ಅಟ್ರಾಕ್ಷನ್ ಆಗ್ತಾ ಇಲ್ಲ? ತುಂಬಾ ಜನ ಇದ್ದಾರೆ ಭಕ್ತಿ ಮಾಡೋರು, ಭಗವಂತನ ಭಕ್ತಿ ಮಾಡೋರು, ಆದ್ರೆ ನನಗೆ ರಾಮ ಇಷ್ಟಪ್ಪ ಭಕ್ತಿಲಿ, ಕೃಷ್ಣ ಇಲ್ಲ ಅಲ್ವಾ. ಇದು ಈ ತರ ಹೇಳೋರು ತುಂಬಾ ಜನ ಇದ್ದಾರೆ. ತುಂಬಾ ಜನ ಜಾಸ್ತಿ ಅವರೇ ಇರೋದು. ನಾನು ಏನೋ ನರಸಿಂಹನ ಭಕ್ತ, ಭಗವಂತ ಬಂದು ನರಸಿಂಹನ ರೂಪ ತೋರಿಸಿ ಭಗವಂತ ಹಿರಣ್ಯಕಶಿಪು ಸಂಹಾರ ಮಾಡದ, ಸೊ ಅದು ನನಗೆ ಇಷ್ಟ. ಕೆಲವು ಜನಕ್ಕೆ ವಿಷ್ಣು ರೂಪಗಳು ಇಷ್ಟ, ವಿಷ್ಣುನೇ ಸರ್ವೋತ್ತಮ, ಓಕೆ ಆಯಿತು. ಸೊ ಇದೆಲ್ಲ ಆಗ್ತಾ ಇದೆ ನಾಮದಲ್ಲಿ, ನಾಮ ಬೇರೆ ಬೇರೆ ರೂಪನ ಭಗವಂತನ ಬೇರೆ ಬೇರೆ ರೂಪದ್ದು ಬೇರೆ ಬೇರೆ ನಾಮಗಳಲ್ಲಿ ಭಗವಂತನ ಭಕ್ತಿನ ಮಾಡೋರು ಇದ್ದಾರೆ. ಅದು ಎಷ್ಟು ಜನ ಆಗ್ತಾ ಇದ್ರೆ, ಅದಕ್ಕೋಸ್ಕರ ಸ್ವಯಂ ಭಗವಂತ ಬೇರೆ ರೂಪ ತಗೊಂಡು ಬೇರೆ ನಾಮ ತಗೊಂಡು ಜೀವಿಗೆ ಕಲ್ಯಾಣ ಮಾಡೋಕ್ಕೋಸ್ಕರ ಪ್ರಕಟ ಆದ. ಜೀವಿ ಹೃದಯದಲ್ಲಿ ತನ್ನಿಂದ ಬೇರೆ ಆಗಿರೋಂಥ ಜೀವಿ ಹೃದಯದಲ್ಲಿ ಭಕ್ತಿ ಬರ್ಸಕ್ಕೋಸ್ಕರ ಬೇರೆ ಬೇರೆ ರೂಪಗಳನ್ನ ತಗೊಬಂದ. ಅರೆ ಬೇರೆ ರೂಪ ಯಾಕೆ ತಗೊಬಂದ? ಅವ್ರ ಹೃದಯದಲ್ಲಿ ಇವನೇ ಕೊಡ್ಬೋದಾಯ್ತಲ್ಲ. ಇಲ್ಲಿ ಒಂದು ಮುಖ್ಯವಾಗಿರೋಂಥ ವಿಷಯ ಏನಂತಂದ್ರೆ, ಜೀವಿಗೆ ಅದು ಎಸ್ಪೆಷಲಿ ಮನುಷ್ಯ ಜೀವಿಗೆ ಸ್ವತಂತ್ರ ಇದೆ. ಈ ಸ್ವತಂತ್ರಕ್ಕೆ ವಿರುದ್ಧವಾಗಿ ಕೃಷ್ಣ ಹೋಗೋದಿಲ್ಲ, ಸ್ವಯಂ ಪಟ್ಟು ಅವರೇ ಭಕ್ತಿ ಮಾಡಬೇಕು. ಸೊ ಅವನು ಫೋರ್ಸ್ಫುಲ್ ಆಗಿ ಅವ್ರನ್ನ ಅವನ ನಾಮದ ಮೇಲೆ ಇರ್ಸಕ್ಕಾಗೋದಿಲ್ಲ ಮನಸ್ಸು. ಅದಕ್ಕೋಸ್ಕರ ಅವ್ರಿಚ್ಛೆ ಏನಿದೆಯೋ, ಅವ್ರಿಚ್ಛೆ ಏನಿದೆ, ನಾನು ಬೇರೆ ತರ ಭಗವಂತನ ರೂಪನ ನೋಡ್ಬೇಕು, ಅವನು ಬೇರೆ ತರ ಕ್ಯಾರೆಕ್ಟರ್ ಬೇಕು, ಬೇರೆ ತರ ಗುಣ ಬೇಕು, ನನಗೆ ಅವನ ನಾಮ ಬೇರೆ ತರ ಬೇಕು, ಬೇರೆ ಬೇರೆ ಇಚ್ಛೆ ಬೇರೆ ಬೇರೆ ತರ ಇದೆ. ಅದಕ್ಕೋಸ್ಕರ ನಾನು ಬೇರೆ ಬೇರೆ ರೂಪ ಬೇರೆ ಬೇರೆ ನಾಮದಿಂದ ನಾನು ಬರ್ತೀನಿ ಕೂಡ ಬಂದಿದ್ದಾನೆ. ಸೊ ಅದಕ್ಕೆ ಹೇಳ್ತಾರೆ, ಇದಕ್ಕೂ ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಹೇಳ್ತಾರೆ, ಇದು ಅರ್ಥ ಆಯ್ತಾ? ಬದ್ಧ ಜೀವಿಗೋಸ್ಕರ ಭಗವಂತ ಕರುಣೆಯಿಂದ ಬೇರೆ ಬೇರೆ ನಾಮ ರೂಪದಲ್ಲಿ ವಿಸ್ತಾರಗೊಂಡಿದ್ದಾನೆ. ಓಕೆ, ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್, ಕೃಷ್ಣನು ಹೇಗೆ ನಾಮರೂಪದಲ್ಲಿ ಪ್ರಕಟ ಆಗಿದ್ದಾನೆ? ಭಗವಂತ ನಾಮರೂಪದಲ್ಲಿ ಯಾವ ತರ ಪ್ರಕಟ ಆಗಿದ್ದಾನೆ ಅಂದ್ರೆ, ಎರಡು ರೀತಿ, ಮುಖ್ಯವಾಗಿ ಎರಡು. ಅವನು ನಾಮ ಮುಖ್ಯ ನಾಮ, ಗೌಣ ನಾಮ. ಎರಡನೇದು ಗೌಣ ನಾಮ. ಗೌಣ ಮುಖ್ಯ ನಾಮ ಅಂತಂದ್ರೆ, ಈ ನಾಮದಲ್ಲಿ ಕೃಷ್ಣ, ರಾಮ ಇರ್ಬೋದು, ಕೃಷ್ಣನ ಹೆಸರು ಇರ್ಬೋದು, ವಿಷ್ಣು ಇರ್ಬೋದು, ನರಸಿಂಹ ಇರ್ಬೋದು, ಕೂರ್ಮ, ಮತ್ಸ್ಯ ಅವತಾರ, ಭಗವಂತನ ಡೈರೆಕ್ಟ್ ನಾಮ, ಇದನ್ನ ಮುಖ್ಯ ನಾಮ ಅಂತ ಹೇಳ್ತೀವಿ. ಇನ್ನೊಂದು ಗೌಣನಾಮ. ಗೌಣನಾಮ ಅಂತಂದ್ರೆ ಭಗವಂತನ ಇಂಡೈರೆಕ್ಟ್ ಭಗವಂತನ ಕಾರ್ಯದಲ್ಲಿ ಹೇಳೋದು, ಭಗವಂತನ ಗುಣರೂಪದಲ್ಲಿ ಹೇಳೋದು, ಡೈರೆಕ್ಟ್ ನಾಮ ಅಲ್ಲ ಅದು.
ಏನು ಹೇಳ್ತೀವಿ? ಬ್ರಹ್ಮ ಅಂತ ಹೇಳ್ತಾರೆ, ಇಲ್ಲ ಪರಮಾತ್ಮ, ಮತ್ತು ನಿಯಂತಕ, ಅವನೇ ಪರಿಪಾಲಕ, ನಿಯಮ ಮಾಡೋನು, ಈ ಥರ ಹೇಳ್ತೀವಲ್ಲ. ಇವನ್ ಪರಮಾತ್ಮ ಕೂಡ ಡೈರೆಕ್ಟ್ ನಾಮ ಅಲ್ಲ, ಪರಮಾತ್ಮ ಕೂಡ. ಅಂದರೆ ಬೇರೊಂದು ಕೆಲಸನ ಮಾಡ್ತಾ ಇದೀವಿ, ಭಗವಂತನ ಆ ಒಂದು ಕೆಲಸದ ಮುಖಾಂತರ ಕರಿತಾ ಇದೀವಿ, ನಾಮ ಅಲ್ಲ ಆ ಕೆಲಸ ಮಾಡೋನು ಅಂತ. ಜಗದುದ್ಧಾರಕ, ಜಗತ್ಪಾಲಕ, ಭೂಪಾಲಕ, ಈ ನಾಮ ಎಲ್ಲ ಗೌಣ ನಾಮ, ಸೆಕೆಂಡರಿ ನೇಮ್. ಎರಡನೇ ಇದರಲ್ಲಿ ನಾಮ ಬರೋಂಥದ್ದು. ಅಂದರೆ ಇದೂ ಭಗವಂತನ ನಾಮದಲ್ಲಿ ಇದು ಕೆಲಸ ಕೊಡುತ್ತೆ, ಇದನ್ನು ನಮಗೆ ಇದು ಮಾಡುತ್ತೆ, ನಮಗೆ ಶಕ್ತಿ ಕೊಡುತ್ತೆ, ಇದೇನು ಮಾಡ್ಬೇಕು ಮಾಡುತ್ತೆ. ಆದರೆ ಮುಖ್ಯ ನಾಮನ ಮಾಡಿದಷ್ಟು ಮಾಡೋಕ್ಕಾಗೋದಿಲ್ಲ, ತಾರತಮ್ಯ ಇದ್ದೇ ಇದೆ. ಸೊ ಗೌಣನಾಮದಲ್ಲೂ ಮುಖ್ಯ ನಾಮದಲ್ಲೂ. ಸೊ ಈ ಥರ ಭಗವಂತ 2 ರೂಪನಾಮದಲ್ಲಿ ಕಾಣಿಸ್ಕೊತಾನೆ. ಓಕೆ, ಇದು ನಿಮಗೆ ಹೊಸ ವಿಷಯ ಅನಿಸ್ತೈತೆ, ಅನಿಸ್ತಿರ್ಬೋದು. ಯಾಕೆಂತಂದರೆ ಇದು ಅಷ್ಟಾಗಿ ಎಲ್ಲಿ ಚರ್ಚೆ ಆಗಿರಲ್ಲ. ಭಗವಂತನಿಗೆ 2 ಥರ ನಾಮ ಇದಿದೆ, ನಾಮದಲ್ಲಿ 2 ಥರ. ಒಂದು ಮುಖ್ಯ ನಾಮ, ಅದು ಗೌಣ ನಾಮ. ಮುಖ್ಯ ನಾಮಗಳಲ್ಲಿ ಭಗವಂತನ ಡೈರೆಕ್ಟ್ ಹೆಸರುಗಳು: ಗೋವಿಂದ, ಮುಕುಂದ, ಹರಿ, ವಿಷ್ಣು, ಏನೇನು ಹೇಳ್ತಾ ಇದೀವಿ, ರಾಮ, ಕೃಷ್ಣ, ಇವೆಲ್ಲ ಏನು ಹೇಳ್ತಾ ಇದೀವಿ ಮುಖ್ಯ ನಾಮಗಳು ಭಗವಂತಂದು. ಸೊ ಅವನ ಕಾರ್ಯಕ್ಕೆ ತಕ್ಕನಾಗಿ ಅವನನ್ನ ಬೇರೊಂದು ಸಂಬೋಧನೆ ಮಾಡೋಕ್ಕೋಸ್ಕರ ಅವನ್ನ ಕರಿತಾ ಇದೀವಿ, ಗೊತ್ತಾಯ್ತಲ್ಲ. ಯಾರು? ಬ್ರಹ್ಮ ಇರ್ಬೋದು, ಪರಬ್ರಹ್ಮ ಅಂತ ಹೇಳ್ತಾ ಇದೀವಿ, ಇಲ್ಲ ಪರಮಾತ್ಮ ಅಂತ ಹೇಳ್ತಾ ಇದ್ದೀವಿ, ಇಲ್ಲ ಭೂಪಾಲಕ, ಭೂರಕ್ಷಕ, ಗೋರಕ್ಷಕ. ಈ ಗೋರಕ್ಷಕ ಯಾರು? ಭಗವಂತ. ಸೊ ಬ್ರಾಹ್ಮಣ ರಕ್ಷಕ, ಬ್ರಾಹ್ಮಣ್ಯ ರಕ್ಷಕ, ಇದು ಹೇಳ್ತೀವಿ. ಇವೆಲ್ಲ ಕೂಡ ಗೌಣ ನಾಮಗಳು, ಸೆಕೆಂಡರಿ ನೇಮ್ ಭಗವಂತನಿಗೆ, ಮುಖ್ಯ ನಾಮ ಅಲ್ಲ. ಓಕೆ, ಇನ್ನು ತಾರತಮ್ಯ ದೃಷ್ಟಿಲಿ ಗೌಣ ನಾಮಕ್ಕಿಂತ ಮುಖ್ಯ ನಾಮ ತುಂಬ ಮುಖ್ಯ. ಮುಖ್ಯ ನಾಮನೇ ನಮಗೆ ಜಾಸ್ತಿ ಇದು ಕೊಡೋದು, ನಮಗೆ ಏನು ಬೇಕು, ನಮಗೆ ಆಧ್ಯಾತ್ಮಿಕ ಶಕ್ತಿ ಕೊಡೋದೇ ಮುಖ್ಯ ನಾಮಗಳು. ಸೊ ಗೌಣನಾಮ ಅಷ್ಟಕ್ಕಷ್ಟೇ. ಸೊ ಬದ್ಧ ಜೀವನಕ್ಕೆ ಪ್ರಕಟ ಅಂದರೆ ಭಕ್ತಿನ ಪ್ರಕಟ. ಈ ಬದ್ಧ ಜೀವಿ ನಾವಾಗಿದ್ದೀವಿ, ಇದಕ್ಕೆ ಭಕ್ತಿ ಪ್ರಕಟ ಮಾಡಲು ಅವನ ರೂಪಗಳಿಂದ, ಅವನ ರೂಪ, ಅವನು ಈ ರೂಪದಲ್ಲಿ ಪ್ರಕಟ ಆಗ್ತಾನೆ. ಯಾವ ರೂಪದಲ್ಲಿ? ನಾಮ ರೂಪದಲ್ಲಿ ಇರ್ಬೋದು, ಲೀಲಾ ರೂಪದಲ್ಲಿ ಅವನು ಪ್ರಕಟ ಆಗ್ತಾ ಇದ್ದಾನೆ. ಸೊ ಈ ನಾಮಕಾರಿ ಬಹುಧ ಏನು, ಈ ಯಾಕೆ ಇದನ್ನ ಹೇಳ್ತಾ ಇದ್ರೆ ಅಕಾರಿ ಬಹುಧ, ಬಹುದು ಸಾರಿ ನಾಮ ಯಾಕೆ ಬೇಕಿತ್ತು ಅಂತ ಇನ್ನೊಂದು ಮತ್ತೆ ಪ್ರಶ್ನೆ ಬರುತ್ತೆ. ಶಾಸ್ತ್ರದಲ್ಲಿ ಒಂದು ಯುಕ್ತಿ ಇದೆ, ಏನಂತ? ಭಿನ್ನ ರುಚಿ ಲೋಕ. ಭಿನ್ನ ರುಚಿ, ಪ್ರತಿ ಒಬ್ಬರಿಗೂ ಕೂಡ ಈ ಲೋಕದಲ್ಲಿ ರುಚಿ ಬೇರೆ ಬೇರೆ ಇದೆ. ಒಬ್ಬರಿಗೆ ಈ ರುಚಿ ಆದರೆ ಅದು ಸಲ ಇನ್ನೊಬ್ಬನಿಗೆ ಬೇರೆ ರುಚಿನೇ ಬೇಕು. ಪ್ರತಿಯೊಂದು ವಿಷಯದಲ್ಲೂ ಕೂಡ, ಈಗ ಊಟದ ವಿಷಯದಲ್ಲಿ ನಾನಾ ವಿಧ, ಯಾಕೆ ಇಷ್ಟೊಂದು ವೆರೈಟಿಗಳು ಹುಟ್ಟಿದೆ? ರುಚಿ ಬೇರೆ 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 ಆಗಿರೋದಕ್ಕೆ. ಒಬ್ಬ ಒಂದೇ ತರ ರುಚಿ ಇದ್ರೆ ಅದು ಬೇರೆ ಆಗ್ತಿರ್ಲಿಲ್ಲ. ಅದೇ ತರ ಇಲ್ಲಿ ಅವನ ರುಚಿ ಬೇರೆ ಇರೋದಕ್ಕೆ ಇಷ್ಟೊಂದು ಐಟಮ್ ಹುಟ್ಟಿರೋದು. ಅದೇ ತರ ಯಾಕೆ ಭಾರತದಲ್ಲಿ ಬೇರೆ ಬೇರೆ ಇರೋದು ರುಚಿ ಆಗಿರೋದಕ್ಕೆ ಅವನಿಗೆ, ಅಂದ್ರೆ ಅವನು ರುಚಿ ಭಿನ್ನ. ಇದು ಯುಕ್ತಿ ಇದೆ ಶಾಸ್ತ್ರದಲ್ಲಿ, ಭಿನ್ನ ರುಚಿ ಲೋಕ. ಲೋಕದಲ್ಲಿ ಪ್ರತಿಯೊಬ್ಬರದು ಬೇರೆ ಬೇರೆ ರುಚಿನೇ ಇದೆ. ಅದಕ್ಕೋಸ್ಕರ ಜೀವನದ ರುಚಿ ಬೇರೆ ಬೇರೆ ಇರೋದ್ರಿಂದ ಭಗವಂತ ಅವ್ರಿಗೆ ಪ್ರತಿಯೊಬ್ಬರಿಗೂ ಅವ್ರವ್ರದೇ ರೂಪದಲ್ಲಿ ಅವ್ರವ್ರಿಗೆ ಭಕ್ತಿ ಪರ್ಸಕ್ಕೋಸ್ಕರ ಭಗವಂತ ಏನ್ ಮಾಡ್ತಾ ಇದ್ದಾನೆ? ಅನೇಕ ಈ ಲೋಕದಕ್ಕೆ ಅನೇಕ ರೂಪಗಳು, ಅನೇಕ ನಾಮಗಳ, ಬೇರೆ ಬೇರೆ ನಾಮಗಳಿಂದ ಅವನು ಪ್ರಕಟ ಆಗಿದ್ದಾನೆ. ಒಬ್ಬೊಬ್ಬನಿಗೆ ನೋಡಿ, ರಾಮ ಅಂದ್ರೆ ತುಂಬಾ ಆನಂದ, ಓಕೆ, ನೀನು ರಾಮದಲ್ಲೇ ಜಪ ಮಾಡಿ ಪರವಾಗಿಲ್ಲ. ಇನ್ನೊಬ್ಬನಿಗೆ ನರಸಿಂಹ ತುಂಬಾ ಇಷ್ಟ, ಓಕೆ, ಅವನ ರೂಪನು ನಮಗೆ ಒಳ್ಳೇದು ಮಾಡಕ್ ಬಂದ, ಓಕೆ ನರಸಿಂಹನ ಓಕೆ ಜಪ ಮಾಡು. ಇನ್ನೊಬ್ಬರಿಗೆ ಕೃಷ್ಣ, ಓಕೆ. ಸೊ ಅವರವರ ರುಚಿಗೆ ತಕ್ಕನಾಗಿ, ಇದಕ್ಕೆ ಮೇನ್ ಪಾಯಿಂಟ್ ಇದೆ. ಭಗವಂತ ಬೇರೆ ಬೇರೆ ರೂಪ ಯಾಕೆ, ಬೇರೆ ಬೇರೆ ನಾಮ ಯಾಕೆ ಬಂದಿದ್ದಾನೆ ಅಂತಂದ್ರೆ, ಪ್ರತಿಯೊಬ್ಬರದು ರೂಪ ಭಕ್ತಿ, ಪ್ರತಿಯೊಬ್ಬರದು ರುಚಿ ಬೇರೆ ಬೇರೆ ಇದೆ ಪ್ರಪಂಚದಲ್ಲಿ. ಅವರ ರುಚಿಗೆ ಅನುಕೂಲವಾಗೋ ಥರ ಭಗವಂತ ಏನು ಮಾಡಿದ್ದಾರೆ, ಇದು ನೋಡಿ, ಜೀವಿನ ಮೇಲೆ ಕರುಣೆ. ನನಗೇನಾಗಬೇಕಿತ್ತು, ಅವ್ರ ರುಚಿ ಮಾಡಿದ್ರೆ ಕೃಷ್ಣ ಭಕ್ತಿ ಮಾಡಲಿ, ನನ್ನ ಭಕ್ತಿ ಮಾಡಲಿ ಅಂತ ಏನಾದ್ರು ಕೃಷ್ಣ ಅನ್ಕೊಂಡ್ಬಿಟ್ಟಿದ್ರೆ ಇಷ್ಟೊಂದು ಜನ ವೆರೈಟಿ ಜನ ಭಗವಂತನ ಭಕ್ತಿಗೆ ಬರ್ತಾನೆ ಇರಲಿಲ್ಲ. ಅದಕ್ಕೆ ಎಲ್ಲರ ಮೇಲೆ ಕರುಣೆ ಇಟ್ಟು, ಓಕೆ ಅವ್ರವ್ರ ರುಚಿಗೆ ತಕ್ಕನಾಗೆ ನಾನು ಹೋಗೋಣ ಅಂದ್ಬಿಟ್ಟು ಭಗವಂತ ಅನೇಕ ಕೋಟಿ, ಅನಂತ ಕೋಟಿ ರೂಪದಲ್ಲಿ, ಅನಂತ ಕೋಟಿ ನಾಮದಲ್ಲಿ ಅವನು ಕಾಣಿಸ್ಕೊತಾನೆ ಕರುಣೆಯಿಂದ, ಜೀವಿ ಮೇಲೆ ಕರುಣೆಯಿಂದ. ಅದಕ್ಕೇನು ಸೊ ಇದರ್ಥ ಇದೆ ಭಗವಂತ. ಇದು ತುಂಬಾ ಜನಕ್ಕೆ ಕನ್ಫ್ಯೂಸ್, ತುಂಬಾ ಜನಕ್ಕೆ ಇದು ಪ್ರಶ್ನೆ ಬಂದಿರ್ಬೋದು, ಪ್ರಶ್ನೆ ಬಂದಿಲ್ದಿರೋದು. ಭಗವಂತ ಯಾಕೆ ಇಷ್ಟೊಂದು ರೂಪ ಪಡೆದಿದ್ದ? ಒಂದು ರೂಪ ಇದ್ರೆ ಆಯ್ತಿರ್ಲಿಲ್ವಾ?
ಇಷ್ಟೊಂದು ರೂಪ ಕನ್ಫ್ಯೂಸ್ ಮಾಡಕ್ಕೆ ಆಗ್ಬೇಕಿತ್ತು. ಒಬ್ಬನಿಗೆ ವಿಷ್ಣು ಅಂತಾನೆ, ಒಬ್ಬನಿಗೆ ನಾರಾಯಣ ಅಂತಾನೆ, ಒಬ್ಬನು ಹಿಂಗಂತಾನೆ. ನಾರಾಯಣ ನೀವಂತೀರಾ ಸರ್ವೋತ್ತಮ ವಿಷ್ಣು ಅಂತೀರಾ, ಅವ್ರನ್ನ ಹೇಳ್ತಾರೆ ಕೃಷ್ಣ ಭಕ್ತರು ಅಂತಾರೆ ಕೃಷ್ಣನೇ ಸರ್ವೋತ್ತಮ ಅಂತಾರೆ. ಇಬ್ರು ಮಧ್ಯ ರಾಮ, ಇಲ್ಲೆಲ್ಲ ರಾಮ ಬರೆಯತಿ ಪುರುಷೋತ್ತಮ ರಾಮ ಅಂತಾರೆ. ಈ ಕನ್ಫ್ಯೂಸ್ ಎಲ್ಲ ಯಾಕೆ ಬೇಕು ಒಬ್ಬನೇ ಅಂತ ಸುಮಾರು ಜನ ಪ್ರಶ್ನೆ ಕೇಳ್ತಾರೆ. ಸೊ ಕಾರಣ ಇಷ್ಟು, ಇದೊಂದೇ ಕಾರಣ. ಏನೋ ಪ್ರತಿಯೊಬ್ಬರು ರುಚಿನೂ ಬೇರೆ ಬೇರೆ ಇರೋದ್ರಿಂದ ಅವ್ರವ್ರ ರುಚಿಗೆ ತಕ್ಕಾಗೆ ಭಗವಂತ ಅವ್ರವ್ರ ಕರುಣೆ ಮಾಡೋಕ್ಕೋಸ್ಕರ ಅನಂತ ಕೋಟಿ ರೂಪಗಳನ್ನ ಧರಿಸ್ತಾನೆ, ಅನಂತ ಕೋಟಿ ನಾಮನ ಧರಿಸ್ತಾನೆ. ಸೊ ಮೇನ್ ಕಾರಣ ಇದೆ. ಚೈತನ್ಯ ಚರಿತಾಮೃತದಲ್ಲಿ ಇದನ್ನು ಸ್ಪಷ್ಟ ಮಾಡ್ತಾರೆ. ಏನು ಅನೇಕ ಲೋಕೇರ ವಾಂಚ ಅನೇಕ ಪ್ರಕಾರ. ಅನೇಕ ಲೋಕ ಇದೆ, ತುಂಬಾ ಲೋಕಗಳಿದೆ. ವಾಂಚ ಅಂದ್ರೆ ಇಚ್ಛೆ. ಆ ಲೋಕದ ಜನರ ಇಚ್ಛೆಗೋಸ್ಕರ ಅನೇಕ ಪ್ರಕಾರವಾಗಿರಂತ ಇಚ್ಛೆಗಳಿದೆ. ಅನೇಕ ಪ್ರಕಾರ ಜನ ಇದ್ದಾರೆ, ಅನೇಕ ಪ್ರಚಾರ ಇಚ್ಛೆನೂ ಇದೆ. ಒಬ್ಬೊಬ್ರು ಒಂಥರ ಇಚ್ಛೆ. ಈ ಭೌತಿಕ ಪ್ರಪಂಚದಲ್ಲಿ ಪ್ರತಿಯೊಂದು ಒಬ್ರು ಇದ್ದಂಗೆ ಇನ್ನೊಬ್ರು ಇಲ್ಲ. ರೂಪದಲ್ಲೇ ಆಗ್ಲಿ, ಗುಣದಲ್ಲೇ ಆಗ್ಲಿ, ಅವರ ಹ್ಯಾಬಿಟಲ್ಲೇ ಆಗ್ಲಿ, ಪ್ರತಿ ಒಂದರಲ್ಲೂ ಕೂಡ ನೋಡಿ ಒಬ್ರು ಇದ್ದಂಗೆ ಒಬ್ರು ಇಲ್ಲ. ಒಂದು ಚೂರಾದ್ರೂ ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ, ಅವಳಿ ಜವಳಿ ಇಂತಂದ್ರೂ ಕೂಡ. ಓಕೆ, ಸೊ ಈ ಅನೇಕ ಲೋಕ್ಯರ ವಾಂಚ ಅಂದ್ರೆ ಇಚ್ಛೆ. ಅನೇಕ ಪ್ರಕಾರ ಈ ಲೋಕದಲ್ಲಿ ಅನೇಕ ಪ್ರಕಾರದ ಜನ ಇದ್ದಾರೆ, ಅನೇಕ ಪ್ರಕಾರದ ಇಚ್ಛೆ ಇದೆ. ಕೃಪಾತೆ ಕಹಿಲ ಅನೇಕ ನಾಮೇರ ಪ್ರಚಾರ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಕೃಪಾತೆ ಕಹಿಲ, ಇವ್ರಿಗೆಲ್ಲರಿಗೂ ಕೃಪೆ ಕೊಡಕ್ಕೋಸ್ಕರ ಅನೇಕ ನಾಮೇರ ಪ್ರಚಾರ. ಭಗವಂತ ಅನೇಕ ನಾಮ ರೂಪದಲ್ಲಿ ಪ್ರಚಾರ ಮಾಡಕ್ಕೆ ಬಂದ. ಯಾಕೆ? ಪ್ರತಿಯೊಂದು ಲೋಕದಲ್ಲಿ ಪ್ರತಿಯೊಬ್ಬರದು ವಿಚಾರ, ವಾಂಚ, ಇಚ್ಛೆ ಬೇರೆ ಬೇರೆ ತರನೇ ಇದೆ. ಅದಕ್ಕೋಸ್ಕರ ಭಗವಂತ ನಾನೇನ್ ಕಡಿಮೆ, ಅವ್ರ ಇಚ್ಛೆನ ಪಡ್ಲಿ, ಓಕೆ ನಾನು ಕೂಡ ಅವ್ರ ಇಚ್ಛೆ ಪ್ರಕಾರನೇ ಹೋಯ್ತೀನಿ. ಸೊ ಭಗವಂತನ ಕರುಣೆ ಇದೆ ಅಷ್ಟೇ, ಇನ್ನೇನಿಲ್ಲ. ನಾನು ಅವ್ರ ಇಚ್ಛೆ ಪ್ರಕಾರನೇ ಅವ್ರಿಗೆ ನಾನು ಆ ರೂಪದಲ್ಲಿ ನಿಂತ್ಕೋತೀನಿ. ಓಕೆ, ನಿನ್ಗೆ ಯಾವ್ದು ಇಷ್ಟಪ್ಪ ನಾಮ, ಅವ್ ತಗೋ, ನೀನೇನು ಇದನ್ನ ನಾಮ ತಗೊಳ್ಳೋ. ನಿನ್ಗೆ ಇದಿಷ್ಟ ಇಲ್ವೋ, ಇದಿಷ್ಟ, ಓಕೆ ಇದೇ ಮಾಡು, ಪರವಾಗಿಲ್ಲ. ಒಂದು ಜಾಗ ಬಿಟ್ಟಿಲ್ಲ ಭಗವಂತ ಜೀವಿ ಮೇಲೆ ಕರುಣೆ ಮಾಡಕ್ಕೆ. ಇಲ್ಲ ನನಗೇನಂತೆ, ಅವ್ನು ಮಾಡ್ಕೊಳ್ಳಿ, ಬಿಟ್ಕೊಳ್ಳಿ, ನಾನು ಹಿಂಗೆ ಇರ್ತೀನಿ, ನೀ ಇಷ್ಟವಿದ್ರೆ ಮಾಡು, ಕಷ್ಟವಾದ್ರೆ ಬಿಡು ಅಂತ ಹೇಳ್ಬೋದಿತ್ತು. ನಾವ್ ಹೇಳ್ತೀವಲ್ಲ ಹಂಗೆ, ಹೋಗ್ತಾನೆ. ಯಾವ್ದೊಂದು ಐಟಮ್ ಮಾಡೋದು, ನೀ ಇಷ್ಟ ಇದ್ರೆ ತಿಂದೆ ಅಂದ್ರೆ ತಿಂದೆ ಇರು, ಅಳ್ಸ್ಕೊಂಡಿರು, ನನಗೇನಂತ ಹೇಳ್ತೀವಲ್ಲ. ಸೊ ಆ ಥರ. ಆದ್ರೆ ಭಗವಂತ ಹಂಗಲ್ಲ, ಇಲ್ಲ ವೆರೈಟಿ ತಗೋ, ನಿನ್ ವೆರೈಟಿ ನಿನ್ಗೆ ತಗೋ, ನಿನ್ ವೆರೈಟಿ ನಿನಗೆ ತಗೋ. ಈ ತರ ಭಗವಂತ ಭಕ್ತರ ಮೇಲೆ ಅಂದ್ರೆ ಜನಗಳ ಮೇಲೆ, ಜೀವಿ ಮೇಲೆ ಕರುಣೆ ಮಾಡೋಕ್ಕೋಸ್ಕರ ನಾನಾ ವಿಧವಾಗಿರೋಂಥ ರೂಪ ತಗೊಂಡು ಭಗವಂತ ಬರ್ತಾನೆ ಅನ್ನೋದಕ್ಕೆ ಇದೇ ಕಾರಣದ. ಕೃಷ್ಣನ ನಾಮದಲ್ಲಿ ನೋಡಿ, ಕೃಷ್ಣನ ನಾಮದಲ್ಲಿ ಕೂಡ ಸ್ವಲ್ಪ ಗುಣ ತಾರತಮ್ಯ ಇದೆ. ಕೆಲವು ನಾಮ ಲೀಲಾಗತವಾಗಿರ್ತವೆ, ಹೆಸರು ಲೀಲೆ ಮೇಲೆ ಅವನಿಗೆ ಹೆಸರು ಬರುತ್ತೆ. ಏನೋ ಅದಕ್ಕೆ ಅದಕ್ಕೆ ಏನ್ ಹೇಳ್ಬೋದು, ಯಶೋಧಾನಂದನ, ಅದು ಜನ್ಮದಿಂದ ಬಂದಂತ ಹೆಸರು. ಯಶೋಧಾನಂದನ, ದೇವಕಿ ನಂದನ, ಇವೆಲ್ಲ ಏನು ಅವನದು ಜನ್ಮಗತವಾಗಿ ಬಂದಂತ ಹೆಸರು. ಯಾಕೆಂದ್ರೆ ಯಶೋಧಾನಂದನ ಹುಡ್ತಾ, ಅದಕ್ಕೆ ಯಶೋಧಾನಂದನ ಅಂದ್ರು. ಅದೇ ತರ ಅವನು ಕರ್ಮದಿಂದ ಬಂದಂತ ಹೆಸರುಗಳು ಇರ್ತಾವ ಅವನ್ಗೆ. ಕರ್ಮ ಗಿರಿಧಾರಿ, ಅವನ್ ಕಾರ್ಯ ಮಾಡ್ದ ಗಿರಿನ ಎತ್ತದ ಗಿರಿಧಾರಿ ಅಂದ್ರು. ಮತ್ತೆ ಪೂತನ ಸಂಹಾರಕ, ಪೂತನ ಕೊಂದ ಪೂತನ ಸಂಹಾರಕ ಅಂದ್ರು. ಕಂಸ ಕೊಂದ ಕಂಸಾರಿ ಅಂದ್ರು ಅಲ್ವಾ. ಸೊ ಈ ತರ ಅವನು ಕರ್ಮಕ್ಕೂ ಕೆಲವೊಂದು ಹೆಸರುಗಳು ಇದಾಗಿರ್ತವೆ. ಅದೇ ತರ ಅವನ್ಗೆ ಗುಣದಿಂದ ಬಂದರು ಇರ್ತವೆ. ಕರುಣಾ ಸಿಂಧು ಹೇಳ್ತೀವಲ್ಲ, ದೀನ ಬಂಧು, ಇವೆಲ್ಲ ಅವನ್ ಗುಣ. ದೀನರ್ನ ಅಂದ್ರೆ ತುಂಬಾ ಕೆಳಗಡೆ ಅಧಮರನ್ನ ಕಾಪಾಡ ಬಂದವನು. ಕರುಣಾ ಸಿಂಧು, ಕರುಣೆ ಕೊಡವನು. ಕರುಣೆದು ಸಿಂಧು ಸಮುದ್ರ, ಕರುಣದ ಸಮುದ್ರ ಇಟ್ಕೊಂಡಿರೋ, ಇವೆಲ್ಲ ಸೆಕೆಂಡ್ರಿ ನಾಮ. ಕರುಣಾ ಸಿಂಧು, ದೀನ ಬಂಧು, ಇವೆಲ್ಲ ಮುಖ್ಯ ನಾಮ ಅಲ್ಲ. ಅಂದ್ರೆ ಅವನ ಕಾರ್ಯಕ್ಕೆ ತಕ್ಕನಾಗೆ ಬಂದಂತ ಹೆಸರುಗಳು. ಅದೇ ಲೀಲಾ ದೃಷ್ಟಿಯಿಂದ ಅವನಿಗೆ ಹೆಸರು ಬರ್ತವೆ. ದಾಮೋದರ, ಲೀಲೆ ಮಾಡ್ತಾ ಇದ್ದಾನೆ ದಾಮೋದರ. ಸೊ ಇವೆಲ್ಲ ಲೀಲೆ ಹೆಸರಿಗೆ. ರಾಸ್ ಬಿಹಾರಿ, ರಾಸಮಾರೋಚನೆ ಮಾಡ್ತಾ ಇದ್ದಾನೆ ರಾಸ್ ಬಿಹಾರಿ, ಬಾಂಕಿ ಬಿಹಾರಿ. ಸೊ ಈ ತರ ಅವನಿಗೆ ಅವನ ಲೀಲಾ ದೃಷ್ಟಿಯಿಂದನೂ ಹೆಸರು ಬರ್ತವೆ. ಸೊ ಭಗವಂತನಿಗೆ ಬೇರೆ ಬೇರೆ ಲೀಲೆಯಿಂದ, ಬೇರೆ ಬೇರೆ ಗುಣದಿಂದ, ಬೇರೆ ನಾಮದಿಂದ ಬೇರೆ ಬೇರೆ ಹೆಸರುಗಳು ಬರ್ತಾ ಇದೆ. ಆದ್ರಿಂದ ಅವನು ಪ್ರಚಲಿತ ಆಗ್ತಾನೆ. ಒಬ್ಬೊಬ್ಬನಿಗೆ ನನ್ಗೆ ಬಾಂಕಿ ಬಿಹಾರಿ ಇಷ್ಟ, ವೇಣು ಬಿಹಾರಿ ಇಷ್ಟ, ವೇಣು ಉತ್ತಾರನ ಇಷ್ಟ, ಕೊಳಲ್ಲಿ ಇತ್ಕೊಂಡು ತುಂಬಾ ಸೌಮ್ಯ, ಅವನೇನು ಮಾಡೋದಿಲ್ಲ. ಸೊ ಈ ತರ. ಇನ್ನೊಬ್ಬನಿಗೆ ದಾಮೋದರ, ಎಷ್ಟು ಜನ ಲೀಲೆ ಮಾಡಿದ್ರೆ ದಾಮೋದರ. ಸೊ ಇನ್ನೊಬ್ಬನಿಗೆ ಗುಣದಲ್ಲಿ ಕರುಣಾಪ, ಅವನಿಗೆ ತುಂಬಾ ಕರುಣಾ ಸಿಂಧು ಅನ್ನೋದ್ರ ಇಷ್ಟ. ಸೊ ಈ ತರ. ಓಕೆ, ನಿನ್ ನಾಮ ಅದಿಷ್ಟ, ಓಕೆ ಅದೇ ಕರಿ, ಅದರಲ್ಲಿ ನೀನು ಓಕೆ ನಿನ್ಗಿಷ್ಟ ಆಗಿದೆ ಇಷ್ಟ. ಸೊ ಭಗವಂತ ಈ ಒಂದು ದೃಷ್ಟಿಯಿಂದ ಅವನು ಬಹುಧ ನಾಮ್ನ ಮಕಾರಿ, ಬಹುಧ ಅನೇಕ ವಿಧದಲ್ಲಿ ಅವನು ನಾಮನ ಪ್ರಚಾರ ಮಾಡ್ಕೊತಾನೆ.
ಕರೀಬಹುದ. ಅವನು ಅವನ ನಾಮ ಬೇರೆ ಬೇರೆ ಹೆಸರುಗಳಿಂದ, ಬೇರೆ ಬೇರೆ ಬಹುದಾ ತುಂಬಾ ಅನೇಕ ಹೆಸರುಗಳಿಂದ ಅವನು ಕಾಣಿಸ್ಕೊತಾ ಇದ್ದಾನೆ. ಈ ಉದ್ದೇಶ ಇಷ್ಟೇ. ನಮ್ಗೆ ಭಕ್ತಿ ಬರ್ಸಕ್ಕೋಸ್ಕರ, ನಮ್ಮ ರುಚಿಗೆ ತಕ್ಕನಾಗೋಸ್ಕರ ಅವನು ಆ ರೂಪನ, ಆ ಒಂದು ನಾಮನ ಪಡ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಭಗವಂತನಿಗೆ ಬೇರೆ ಬೇರೆ ನಾಮಗಳಿದೆ. ಓಕೆ, ಸೊ ಇಷ್ಟು. ಸೊ ಇನ್ನು ಮುಂದೆ ಸ್ವಲ್ಪ ಇದೆ, ಸೊ ಅದನ್ನ ನಾಳೆ ನೋಡೋಣ ಅಂತ. ಇದು ನಾಮನ ಕರಿಬಹುದಲ್ಲಿ ಇನ್ನು ಸ್ವಲ್ಪ ಇದೆ, ನಾಳೆ ನೋಡೋಣ. ಓಕೆ, ಟೈಮ್ ಆಯ್ತು. जय नाम संकीर्तन की जय, संकीर्तन यज्ञ की जय, चैतन्य महाप्रभु की जय, श्रीमद् भागवतम की जय. ಸೊ ಶ್ಲೋಕ 22, ಶ್ಲೋಕ ನಂಬರ್ 22. ಅತೋ ವೈ ಕವಯೋ ನಿತ್ಯಂ ಭಕ್ತಿಂ ಪರಮಾಯಾ ಮುದಾ ವಾಸುದೇವೇ ಭಗವತಿ ಕುರ್ವಂತಿ ಆತ್ಮ ಪ್ರಸಾದನೀಯಂ ಅನುವಾದ. ವಾಸ್ತವವಾಗಿ ಅನಾದಿ ಕಾಲದಿಂದಲೂ ಎಲ್ಲಾ ದಿವ್ಯವಾದಿಗಳು ಪರಮ ಪುರುಷ ಭಗವಾನ್ ಕೃಷ್ಣನಿಗೆ ಆನಂದಭರಿತರಾಗಿ ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಏಕೆಂದರೆ ಅಂತಹ ಭಕ್ತಿ ಸೇವೆ ಆತ್ಮಕ್ಕೆ ಚೈತನ್ಯವನ್ನು ಕೊಡುತ್ತದೆ. ಸೊ ಭಗವಂತನ ಭಕ್ತಿ ಮಾಡ್ತಾ ಇರೋದು ಈ ಕಾಲ ಅಲ್ಲ. ಭಗವಂತಂಗೆ ಭಕ್ತಿ ಅಂತಂದ್ರೆ ಭಕ್ತಿ ಹುಟ್ಟಿದ್ದೆ ಭಗವಂತ ಯಾವಾಗ ಜೀವಿ ಸೃಷ್ಟಿ ಆಯ್ತೋ ಅವಾಗಿಂದ, ಜೀವಿ ಯಾವಾಗ ಅಸ್ತಿತ್ವಕ್ಕೆ ಬಂತು ಅವಾಗಿಂದ. ಇಲ್ಲ, ಜೀವಿ ಅಸ್ತಿತ್ವಕ್ಕಂದ್ರೆ ಆಧ್ಯಾತ್ಮಿಕ ಪ್ರಪಂಚದಿಂದಾನೇ ಭಕ್ತಿ ಶುರುವಾಗಿರೋದು. ಮೊದಲಿಗೆ ರಾಧ ಜನನ ಆಗೋದು. ರಾಧ ಹುಟ್ಟಿದ ತಕ್ಷಣ ಏನ್ ಮಾಡಿದ್ಲು? ಭಕ್ತಿನೇ ಶುರು ಮಾಡಿದ್ಲು. ಒಳಗಿದ್ದೆ ಅವಳಿಗೆ ಕಾಣಿಸ್ಕೊಂಡಿದ್ದ ತಕ್ಷಣ ಅವಳ ಕೆಲಸನ ಅಲ್ಲೊಂದು ಕೊಳದಲ್ಲಿ ತಾವರೆ ಕಿತ್ಕೊಂಡ್ಬಂದು ಕೃಷ್ಣನಿಗೆ ಅರ್ಪಣೆ ಮಾಡಿ, ಇಲ್ಲಿಂದ ಶುರುವಾಗಿದ್ದು ಆಯ್ತಾ. ಅದು ಅನಾದಿ ಕಾಲದಿಂದ, ಅನಾದಿ ಕಾಲ ಅಂದ್ರೆ ಲೆಕ್ಕಕ್ಕೆ ಇಲ್ದಿರೋಷ್ಟು ಕಾಲದಿಂದ, ಹಿಂದಿನಿಂದನೂ ಕೂಡ ದಿವ್ಯವಾದಿಗಳು, ಆಧ್ಯಾತ್ಮಿಕವಾದಿಗಳು ಭಗವಂತನಿಗೆ ಏನ್ ಮಾಡಿದ್ರೆ, ಪರಮಕೃಷ್ಣ ಕೃಷ್ಣನಿಗೆ ಆನಂದ ಭರಿತರಾಗಿ ಭಕ್ತಿ ಸೇವೆನ ಮಾಡ್ತಾ ಇದಾರೆ. ಕಷ್ಟದಿಂದ ಮಾಡ್ತಾ ಇಲ್ಲ, ಆನಂದದಿಂದ ಮನಸಾರೆ ಮೆಚ್ಕೊಂಡು ಭಗವಂತನಿಗೆ ಏನ್ ಮಾಡ್ತಾ ಇದಾರೆ? ಭಕ್ತಿ ಸೇವೆನ ಸಲ್ಲಿಸ್ತಾ ಇದ್ದಾರೆ. ಯಾಕೆ ಸಲ್ಲಿಸ್ತಾ ಇದ್ದಾರೆ? ಯಾಕೆಂದ್ರೆ ಇದು ಆತ್ಮಕ್ಕೆ ಚೈತನ್ಯನ ಕೊಡುವಂಥದ್ದು. ಇದು ಆತ್ಮಕ್ಕೆ ಚೇತನ ಆಗಿರೋದ್ರಿಂದ, ಆತ್ಮಕ್ಕೆ ಆನಂದ ಕೊಡೋದಾಗಿರೋದ್ರಿಂದ, ಸೊ ಅನಾದಿ ಕಾಲದಿಂದನೂ ದಿವ್ಯವಾದಿಗಳು ಭಗವಂತ ಸೇವೆ ಮಾಡ್ಕೊಂಡು ಮುಕ್ತಿ ಪಡೆದಿದ್ದಾರೆ. ಸೊ ಪಡಿತಾನೂ ಇದ್ದಾರೆ, ಪಡಿತಾ ಇದ್ದಾರೆ, ಮುಂದೆನೂ ಕೂಡ ಪಡಿತಾರೆ. ಸೊ ಇದು ಅನಾದಿ ಕಾಲದಿಂದ ಚಕ್ರ ಇದು ನಡ್ಕೊಂಡ್ ಬರ್ತಾ ಇರೋದು. ಸೊ ಭಕ್ತಿ ಮಾಡ್ತಾ ಇದ್ದಾರೆ, ಆತ್ಮಕ್ಕೆ ಇದು ಚೇತನ ಕೊಡಂತ ವಿಷಯ. ಆತ್ಮಕ್ಕೆ ಈ ಭೌತಿಕ ಪ್ರಪಂಚದಲ್ಲಿ ಆಗ್ಲಿ, ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಆಗ್ಲಿ, ಆತ್ಮಕ್ಕೆ ಆನಂದ ಕೊಡೋದಂತಂದ್ರೆ ಭಗವಂತನ ಬಿಟ್ಟು ಬೇರೆ ಯಾವುದು ಸಾಧ್ಯನೇ ಇಲ್ಲ. ಆ ವಸ್ತು ಸೃಷ್ಟಿ ಆಗಿರೋದೇ ಅದಕ್ಕೆ. ಆ ವಸ್ತು ಏನಿದೆ, ಈವನ್ ವಸ್ತು ಅಲ್ಲ, ಅದು ಭಗವಂತನ ಅಂಶನೇ, ಭಗವಂತನ ಅಂಶನೇ ಅದು. ಸೊ ಭಗವಂತ ಯಾವ ತರ ಆನಂದ ಪಡ್ತಾನೋ ಅದಕ್ಕೂ ಆನಂದ ಪಡೋಂಥ ಗುಣನೇ ಇರೋದು. ಆದ್ರೆ ಸ್ವಯಂ ಆನಂದ ಪಡಕ್ ಆಗ್ತಾ ಇಲ್ಲ ಅಷ್ಟೇ. ಇದಕ್ಕೀಗ ತುಂಬಾ ಟೈನಿ, ತುಂಬಾ ಸಣ್ಣ ಆಗಿರೋದ್ರಿಂದ ಅದಕ್ಕೆ ಸ್ವಯಂ ಅದಕ್ಕೆ ಸ್ವಯಂ ಇದಾಗಿರುವಂತ. ಈಗ ಭಗವಂತ ಸ್ವಯಂ, ಭಗವಂತನ ಆನಂದ ಏನಿದೆ ಯಾರ ಕಡೆಯಿಂದನೂ ಬರೋದಂತಲ್ಲ. ಅದು ಅವನ ಆನಂದಕ್ಕೆ ಯಾರ ಕಡೆಯಿಂದನೂ ಆಗ್ಲಿ, ಯಾರಾಗ್ಲಿ ಕಾರಣ ಅಲ್ಲ. ಸ್ವಯಂ ಅವನಿಗೆ ಆನಂದ ಇರುವಂಥದ್ದು ಅವನು. ಆದ್ರೆ ಜೀವಿಗೇನಾಗಿದೆ, ಈ ಅನ್ನೋದನ್ನ ಅವನು ಬೇರೆ ಕಡೆಯಿಂದ ತಗೊಬೇಕು. ಬೇರೆ ಒಂದು ವಸ್ತು ಬೇಕು, ಆಪೋಸಿಟ್ ಒಂದು ವಸ್ತು ಬೇಕು ಅವನಿಗೆ. ವಸ್ತುನೋ ಇಲ್ಲ ಮನುಷ್ಯನೋ ಇಲ್ಲ ಪ್ರಾಣಿ, ಯಾವುದೋ ಒಂದು ಬೇಕು ಆನಂದ ಪಡೆಯಕ್ಕೆ ಅವನಿಗೆ. ಆದ್ರೆ ಭಗವಂತನಿಗೆ ಆ ತರ ಅಲ್ಲ. ಸ್ವಯಂ ತೃಪ್ತ, ಆತ್ಮಾನಂದ. ಇನ್ನೊಂದು ಹೆಸರು ಭಗವಂತನಿಗೆ ಆತ್ಮಾನಂದ. ಆತ್ಮದಲ್ಲಿ ಅವನು ಆನಂದ ಪಡೋನು. ಅವನ ಆನಂದ ಪಡಕ್ಕೆ ಬೇರೆ ಯಾರು ಅಗತ್ಯನೇ ಇಲ್ಲ. ಆದ್ರೆ ನಮ್ಮ ಪರಿಸ್ಥಿತಿ ಹಂಗಲ್ಲ. ಸೊ ಯಾರೋ ಬೇಕು. ಅದಕ್ಕೆ ಆತ್ಮನ ಚೇತನೆ ಕೊಡಕ್ಕೆ ಯಾವುದು ಬೇಕೋ ನಮ್ಗೆ ಭಕ್ತಿ ಸೇವೆ ಭಗವಂತ ಬೇಕೇ ಬೇಕು. ಚೇತನಕ್ಕೆ ಆನಂದ, ಆತ್ಮಕ್ಕೆ ಚೇತನ ಕೊಡಕ್ಕೆ. ಸ್ವಭಾವರ್ತದೆ. ಪರಮ ಪುರುಷ ಶ್ರೀಕೃಷ್ಣನಿಗೆ ಸಲ್ಲಿಸುವ ಭಕ್ತಿಯುತ ಸೇವೆಯ ವೈಶಿಷ್ಟ್ಯವನ್ನು ಇಲ್ಲಿ ವಿಶೇಷವಾಗಿ ಉಲ್ಲೇಖಿಸಲಾಗಿದೆ. ಭಗವಂತನಿಗೆ ಭಕ್ತಿಯುತ ಸೇವೆ ಸಲ್ಲಿಸ್ತಾ ಇದೀವಲ್ಲ, ವಿಶಿಷ್ಟ ಏನು ಇದು? ವಿಶಿಷ್ಟ ಆತ್ಮಕ್ಕೆ ಚೇತನ ಕೊಡೋದಾಗಿರೋದ್ರಿಂದನೇ ಇದು ವಿಶೇಷ. ಭಕ್ತಿ ಸೇವೆ ಅನ್ನೋದು ತುಂಬಾ ವಿಶೇಷವಾಗಿದೆ. ಯಾಕೆ? ಆತ್ಮಕ್ಕೆ ಚೇತನ ಕೊಡುವಂಥದ್ದು ಭಕ್ತಿ ಸೇವೆ. ಅದೇ ವಿಶೇಷ. ಶ್ರೀಕೃಷ್ಣ ಸ್ವಯಂ ರೂಪ ಪರಮ ಪುರುಷನಾಗಿದ್ದಾನೆ. ಶ್ರೀಕೃಷ್ಣ ಏನಾಗಿದ್ದಾನೆ? ಸ್ವಯಂ ರೂಪ, ಒಂದೇ ಆದಂಥ ಸ್ವಯಂ ರೂಪದಲ್ಲಿ ಪರಮ ಪುರುಷನಾಗಿದ್ದಾನೆ.
ಎಲ್ಲಾರ್ಗು ಪರಮವಾಗಿಂತ ಪುರುಷ ಆಗಿದ್ದಾನೆ. ಪರಮ ಪುರುಷನ ಇತರ ರೂಪಗಳಾದ ಶ್ರೀ ಬಲದೇವ, ಸಂಕರ್ಷಣ, ವಾಸುದೇವ, ಅನಿರುದ್ಧ, ಪ್ರದ್ಯುಮ್ನ, ನಾರಾಯಣರಿಂದಾರಂಭಿಸಿ ಪುರುಷಾವತಾರ, ಗುಣಾವತಾರ, ಲೀಲಾವತಾರ, ಯುಗಾವತಾರಗಳನ್ನು ಒಳಗೊಂಡಂತೆ ಪರಮಪುರುಷನ ಇತರ ಹಲವು ಸಾವಿರ ರೂಪಗಳು ಭಗವಾನ್ ಶ್ರೀಕೃಷ್ಣನ ಸಮಗ್ರ ಅಂಶ ಹಾಗೂ ಅವಿಭಾಜ್ಯ ಅಂಗಗಳೇ ಆಗಿವೆ. ಇಲ್ಲೂ ಅದೇ ಬರ್ತಾ ಇದೆ ನೋಡಿ. ಏನು ಭಗವಂತಂದು ಬೇರೆ ಬೇರೆ ರೂಪಗಳು ಯಾವಾಗ ಬಂದಿದೆ? ಅವನು ಗುಣಾವತಾರ ಇರ್ಬೋದು, ಅವನನ್ನ ಇದಕ್ಕೆ ತಕ್ಕನಾಗಿ ಪುರುಷಾವತಾರ, ಲೀಲಾವತಾರ, ಗುಣಾವತಾರ, ಯುಗಾವತಾರ, ಎಷ್ಟೊಂದು ಅವತಾರಗಳಲ್ಲಿ ಅವನಿಗೆ ಬೇರೆ ಬೇರೆ ಹೆಸರುಗಳಿದೆ. ಇವೆಲ್ಲ ಹೆಂಗ್ ಬಂದಿದೆ? ಪರಮ ಪುರುಷನ ಇತರ ಹಲವು ಸಾವಿರ ರೂಪಗಳು, ನಾಮಗಳು ಇರ್ಬೋದು ಭಗವಾನ್ ಶ್ರೀಕೃಷ್ಣನ ಸಮಗ್ರ ಅಂಶ ಹಾಗೂ ಅವಿಭಾಜ್ಯ ಅಂಶಗಳೇ ಆಗಿವೆ. ಭಗವಂತನ ಅಂಶ ಆಗಿದ್ದಾವೆ. ಅಂದ್ರೆ ಅಂಶ ಅಂದ್ರೇನು? ಭಗವಂತನಿಂದ ಡೈರೆಕ್ಟ್ ಆಗಿ ಬರೋದು. ಈಗ ಬಲರಾಮ್, ಇದೆಲ್ಲ ಏನು ಭಗವಂತನಿಂದ ಡೈರೆಕ್ಟ್ ಬಂದಂತ ಅಂಶಗಳು. ಭಗವಂತನ ನಾರಾಯಣ ರೂಪ, ನಾರಾಯಣ ಅಲ್ಲ, ಇವರು ವಿಷ್ಣು ರೂಪಗಳು, ಸರಿ ನರಸಿಂಹ, ಕೂರ್ಮ, ಮತ್ಸ್ಯ, ಇವೆಲ್ಲ ಭಗವಂತನ ಅಂಶಗಳು, ಭಗವಂತನಿಂದ ಬಂದಂತ ಡೈರೆಕ್ಟ್ ಭಗವಂತನಿಂದ ಬಂದಂತ ಅಂಶಗಳು. ಇನ್ನೊಂದು ಕೆಲವೊಂದು ಈ ವಿಷ್ಣು, ಮಹಾವಿಷ್ಣು ಎಲ್ಲಿಂದ? ಭಗವಂತನಿಂದ ಡೈರೆಕ್ಟ್ ಆಗಿ ಬಂದಿಲ್ಲ ಅವರು. ಯಾತರ? ಭಗವಂತ ಕೃಷ್ಣನಿಂದ ಬಲರಾಮ, ಬಲರಾಮನಿಂದ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ 4 ರೂಪಗಳು. ಮತ್ತೆ ಸಂಕರ್ಷಣನಿಂದ ಈ ಮಹಾವಿಷ್ಣು ಭೌತಿಕ ಪ್ರಪಂಚಕ್ಕೆ ಕಾರಣ ಆಗ್ತಾ ಇದ್ರಲ್ಲ, ಮಹಾವಿಷ್ಣು ಎಲ್ಲಿಂದ ಬಂದಿದ್ದು? ಈ ಸಂಕರ್ಷಣೆಯಿಂದ ಬಂದಿರೋರು. ಸೊ ಇದನ್ನ ಅವಿಭಾಜ್ಯ ಅಂಶ ಅಂತ ಹೇಳ್ತೀವಿ. ಕಲಾ, ಇಲ್ಲಾಂದ್ರೆ ಕಲಾ ಅಂಶ ಅಂತ ಹೇಳ್ತಾರೆ. ಭಗವಂತನಿಂದ ಡೈರೆಕ್ಟ್ ಬಂದಿದ್ದಕ್ಕೆ ಅಂಶ, ಅಂಶದಿಂದ ಇನ್ನೊಂದು ರೂಪ ಬಂದಿದ್ದಕ್ಕೆ ಕಲಾ, ಆಯ್ತಲ್ಲ, ಅವಿಭಾಜ್ಯ ಅಂಶ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ವಿಷ್ಣು, ಈಗ ಆಯ್ತಾ, ವಿಷ್ಣು ತಗೊಳ್ಳಿ. ವಿಷ್ಣುದು ಮತ್ತೆ ಅವನಿಂದ ಮಹಾವಿಷ್ಣುವಿಂದ ಗರ್ಭೋದಕ ಸಾಯಿ ವಿಷ್ಣು, ಗರ್ಭೋದಕ ಸಾಯಿ ವಿಷ್ಣುವಿಂದ ಕ್ಷೀರೋದಕ ಸಾಯಿ ವಿಷ್ಣು, ಪರಮಾತ್ಮ. ಈ ಪರಮಾತ್ಮ ಅನ್ನೋದು ಎಷ್ಟು ಅಂಶದ ಲೆಕ್ಕ ಹಾಕೊಳ್ಳಿ, ಎಷ್ಟು ತಲೆಮಾರು. ಕೃಷ್ಣನಿಂದ 4-5 ತಲೆಮಾರಿಗೆ ಪರಮಾತ್ಮ ಬರೋದು. ಸೊ ಅಂದ್ರೆ ಅಂಶಗಳು ಇಲ್ಲ, ಅವಿಭಾಜ್ಯ ಅಂಶಗಳಾಗಿವೆ ಎಲ್ಲ ಅವತಾರಗಳು. ಈಗ ಅಲ್ಲಿ ಚರ್ಚೆ ಮಾಡೋದಲ್ಲ, ಅದೇ ತರ ಇದು ಜೀವಿಗಳು ಪರಮ ಪುರುಷನ. ಸೊ ಇದು ಎಲ್ಲ ಮುಖ್ಯವಾಗಿರೋಂಥ ಯಾರು? ಕೃಷ್ಣ. ಪ್ರತಿಯೊಂದು ಅವತಾರಕ್ಕೆ ಮೂಲ ಪುರುಷ ಅಂದ್ರೆ ಕೃಷ್ಣ. ಇದನ್ನ ಆಧ್ಯಾತ್ಮಿಕದಲ್ಲಿ ನಾವು ತುಂಬಾ ಆಳಕ್ಕೆ ಇಳಿದಾಗ ಮಾತ್ರ ಅರ್ಥ ಆಗಂಥದ್ದು. ಕೆಲವು ಜನಕ್ಕೆ ಓಕೆ ಲಕ್ಷ್ಮೀನಾರಾಯಣ ಅಂತ ಲಾಸ್ಟ್ ಎಂಡ್ ಮಾಡ್ತಾರೆ, ಕೃಷ್ಣನು ಕೂಡ ಅವತಾರ ಅಂದ್ಬಿಡ್ತಾರೆ. ಆಕ್ಚುಲಿ ನಿಜ ಮೂಲ ಫಿಲಾಸಫಿ ಪ್ರಕಾರ ಏನು? ಕೃಷ್ಣ ಒಬ್ಬ ಅವತಾರಿ. ಅವತಾರ ಅಲ್ಲ, ಅವತಾರಿ. ಅವತಾರಿ ಅಂದ್ರೆ ಅವನಿಂದನೇ ಎಲ್ಲ ವಿಷ್ಣು ರೂಪಗಳಾಗ್ಲಿ ಬೇರೆ ಬೇರೆ ರೂಪಗಳಾಗ್ಲಿ ಬಂದಿರೋದು. ಅವತಾರಿ ಅವತಾರ ಅಲ್ಲ. ಅವನೇ ದೈವಿಕತೆಯ ಕೊನೆಯ ಪದ. ದೈವಿಕತೆಯಲ್ಲಿ ಕೊನೆ ಪದ ಯಾರು? ಕೃಷ್ಣ. ಹೀಗೆ ಅವನು ಉನ್ನತ ದಿವ್ಯವಾದಿಗಳಿಗೆ ಹೆಚ್ಚು ಆಕರ್ಷಕನಾಗಿದ್ದಾನೆ. ಅದಕ್ಕೋಸ್ಕರನೇ ಇವನು ಕೊನೆಯ ಪದ ಆಗಿರೋದು, ಕೊನೆಯ ಪರಮಸತ್ಯ ಆಗಿರೋದಕ್ಕೇನೆ ದಿವ್ಯವಾದಿಗಳಿಗೆ ಅಂದ್ರೆ ಉನ್ನತ ದಿವ್ಯವಾದಿಗಳಿಗೆ ಇವನ ಏನಾಗಿದ್ದಾನೆ? ಹೆಚ್ಚು ಆಕರ್ಷಕ ಆಗಿರೋನು ಅಂತಂದ್ರೆ ಕೃಷ್ಣ. ದಿವ್ಯವಾದಿಗಳಲ್ಲಿ ಅವರು ಭಗವಂತನ ಸನಾತನ ಲೀಲೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಸೊ ಇವರು ದಿವ್ಯವಾದಿಗಳು ಯಾರು? ತುಂಬಾ ಉನ್ನತ ದಿವ್ಯವಾದಿಗಳು ಇದಾರಲ್ಲ, ಅವರೆಲ್ಲಾನು ಭಗವಂತನ ಲೀಲೆಯಲ್ಲೇ ಪಾಲ್ಗೊಳ್ತಾರೆ. ಲೀಲೆಯಲ್ಲೇ ಅವರು ಒಬ್ರು ಪಾರ್ಟ್ ಆಗ್ತಾರೆ. ಈಗ ಯಾರು ಇವರೆಲ್ಲ? ಅರ್ಜುನ, ಇವರೆಲ್ಲ ಯಾರು? ಭಗವಂತಂದು ಎಲ್ಲೆಲ್ಲಿ ಲೀಲೆ ಆಗುತ್ತೆ ಅವ್ರದ್ದು ಒಂದು ಪಾರ್ಟ್ ಇದ್ದೇ ಇರುತ್ತೆ ಅಲ್ಲಿ. ಆ ತರ ಭಗವಂತನ ಲೀಲೆಯಲ್ಲಿ ಅವರು ಒಬ್ರು ಆಗಿರ್ತಾರೆ. ಆಪ್ತ ಸೇವಕರು, ಆಪ್ತ ಇವರು ಆಗಿರ್ತಾರೆ, ಪಾಲ್ಗೊಳ್ಳುತ್ತಾರೆ. ಶ್ರೀಕೃಷ್ಣ ಮತ್ತು ಬಲದೇವರನ್ನುಳಿದು ಪರಮ ಪುರುಷನ ಮಿಕ್ಕ ರೂಪಗಳಲ್ಲಿ ಆಪ್ತ ವೈಯಕ್ತಿಕ ಸಂಪರ್ಕಕ್ಕೆ ವ್ರಜಭೂಮಿಯಲ್ಲಿ ಭಗವಂತನ ದೈಹಿಕ ಲೀಲೆಯಲ್ಲಿ ಇದ್ದಂತೆ ಅವಕಾಶವಿಲ್ಲ. ಬಲದೇವನುಳಿದು ಪರಮ ಪುರುಷನ ಮಿಕ್ಕ ರೂಪಗಳಲ್ಲಿ ಆಪ್ತ ವೈಯಕ್ತಿಕ ಸಂಪರ್ಕಕ್ಕೆ ವ್ರಜಭೂಮಿಯಲ್ಲಿ ಭಗವಂತನ ದೈಹಿಕ ಲೀಲೆಯಲ್ಲಿ ಇದ್ದಂತೆ ಅವಕಾಶವಿಲ್ಲ. ಸೊ ಭಗವಂತನ ತುಂಬಾ ಆಪ್ತ ಲೀಲೆ ಮಾಡ್ತಾರಲ್ಲ, ಇವರೆಲ್ಲ ರಜವಾಸಿಗಳು, ಆ ರಜಧಾಮದಲ್ಲಿ ಇರೋರು. ಬೇರೆ ಕಡೆಯಿಂದ ಬಂದಿದ್ರೆ ಆಗೋದಿಲ್ಲ. ಈಗ ತುಂಬಾ ಆಪ್ತರಾಗಿ ಅವನಿಗೆ ಇದ್ ಮಾಡ್ತಾ ಇದಾರಲ್ಲ, ಲೀಲೆ ಮಾಡ್ತಾ ಇದಾರಲ್ಲ, ಅವರೆಲ್ಲ ದೇವತೆಗಳು ಇರ್ತಾರೆ. ಈಗ ರಾಮನ ಜೊತೆ ಅಂಕಿಗಳು ಅವರೆಲ್ಲ ಮಾಡಿದ್ರಲ್ಲ, ಕೋತಿಗಳು. ಸೊ ಅವರೆಲ್ಲರೂ ಕೂಡ ದೇವತೆಗಳು. ಕೃಷ್ಣ ಲೀಲೆಯಲ್ಲೂ ಕೂಡ ಎಲ್ಲರೂ ಸುಮಾರು ಪಾಂಡವರು ಅವರೆಲ್ಲ ದೇವತೆಗಳು. ಆಪ್ತ ಲೀಲೆ ಮಾಡ್ತಾರಲ್ಲ, ತುಂಬಾ ಆಪ್ತ ಲೀಲೆ, ಅವರು ಭಗವಂತನ ನಾಮದಿಂದನೇ ಬಂದಿರೋರು, ಭಗವಂತನ ಹತ್ರ ಸಂಬಂಧಿಗಳೇ ಅವರು.
ಶ್ರೀಕೃಷ್ಣನ ದೈವಿಕ ಲೀಲೆ ಕೆಲವು ಅಲ್ಪಮತಿಗಳು ವಾದ ಮಾಡುವಂತೆ ಹೊಸದಾಗೇನು ಒಪ್ಪಿಕೊಂಡಿದ್ದಲ್ಲ. ಶ್ರೀಕೃಷ್ಣನ ದೈವಿಕ ಲೀಲೆ ಇದೆಲ್ಲ ಕೆಲವು ಅಲ್ಪಮತಿಗಳು ವಾದ ಮಾಡ್ತಾರೇನೋ, ಹೊಸದು ಅಂತ ಅನ್ಕೊಂಡ್ಬಿಡ್ತಾರೆ. ಇದೇನೋ ಲೀಲೆನ ಹೊಸದಾಗಿ ಏನು ಒಪ್ಪಿಕೊಂಡಿದ್ದಲ್ಲ. ಅವನ ಲೀಲೆಗಳು ಸನಾತನವಾದವು. ಅವನು ಏನು ಹೊಸದಾಗೇನು ಬಂದಿದ್ದಲ್ಲ ಲೀಲೆ. ಅವನ ಲೀಲೆ ಏನಾಗಿದೆ, ಸನಾತನ, ಅನಾದಿ ಕಾಲದಿಂದ ಈ ಲೀಲೆ ನಡೀತಾನೆ ಇರೋದು, ಯಾವತ್ತೂ ನಿಲ್ತಿದ್ದಲ್ಲ, ಸನಾತನವಾಗಿರೋದು. ಕಾಲಾಂತರದಲ್ಲಿ ಬ್ರಹ್ಮನ ದಿನಕ್ಕೆ ಒಂದು ಬಾರಿ ತೋರಿದಂಥವು. ಸೊ ಈ ಲೀಲೆ ಯಾವ ತರ ಇದೆ, ಕಾಲಾನಂತರದಲ್ಲಿ ಬ್ರಹ್ಮನ ದಿನಕ್ಕೆ ಒಂದು ಬಾರಿ ಕೃಷ್ಣನ ಲೀಲೆ ಬರೋದು. ಕೃಷ್ಣನ ಲೀಲೆ ಯಾವಾಗ ಬರೋದು, ದಿನಕ್ಕೆ ಒಂದೇ ಬಾರಿ. ಒಂದೇ ಬಾರಿ ಅಂದ್ರೆ ದಿನಕ್ಕೆ ಒಂದು ಬಾರಿ ಅಂತಂದ್ರೆ ಏನು ಬೇಗ ಅನ್ಕೊಬಿಟ್ಟಿರಿ. ಸತ್ಯುಗ, ತ್ರೇತಾಗ, ಕಲಿಯುಗ, ದ್ವಾಪರ ಯುಗ, ಕಲಿಯುಗ ನಾಲ್ಕು ಕೂಡ 1000 ಸರಿ ರೌಂಡ್ ಹೊಡೆದ್ರೆ ಬ್ರಹ್ಮನ್ಗೆ ಬರೀ 12 ಗಂಟೆ. ಈ 12 ಗಂಟೆ ಕಾಲದಲ್ಲಿ ಕೃಷ್ಣ ಒಂದ್ಸರಿ ಅವತಾರ ತಗೋತಾನೆ. 1000 ಸರಿ ಸಾಮಾನ್ಯನ, 432 ಕೋಟಿ ವರ್ಷ, 432 ಕೋಟಿ ವರ್ಷಕ್ಕೊಂದ್ಸರಿ ಕೃಷ್ಣ ಅವತಾರ ತಗೋತಾನೆ. ಎಷ್ಟು ರೇರ್ ಕೇಸ್ ಇರ್ಬೋದು ಲೆಕ್ಕ ಹಾಕೊಳ್ಳಿ. ಸೊ ನಮ್ಗೆ ಆಶ್ಚರ್ಯ ಆಗುತ್ತೆ, ಈ 432 ಕೋಟಿ ವರ್ಷ, ಈ 432 ಕೋಟಿ ವರ್ಷದಲ್ಲಿ ಈ ಕೃಷ್ಣಂದ ಇದು 432 ಕೋಟಿ ವರ್ಷಕ್ಕೊಂದ್ಸರಿ ಬಂದಿದ್ಯಾ ಏನ್ರಿ? ಇದ್ ನಂಬಕ್ ಆಕತ್ತೇನ್ರಿ? 432 ಕೋಟಿ, ಒಂದಲ್ಲ 432 ಅಲ್ಲ, ಬರೀ ಕೋಟಿ ವರ್ಷಗಳಿಗೆ ಕೃಷ್ಣ ಒಂದ್ಸರಿ ಬರ್ತಾನೆ ಅಂದ್ರೆ ಈ ವರ್ಷನೇ ಅದಾಗಿದ್ಯಾ ಅಂತ ಹೇಳ್ತಾರೆ. ಯಾಕೆ ಆಗಿರ್ಬಾರ್ದು ಅಂತ ನಮ್ಮ ಪ್ರಶ್ನೆ. ಹಂಗಾದ್ರೆ ಹೇಳಪ್ಪ, ನೀನ್ ಯಾವ್ದಾಗಿದೆ ಹೇಳಪ್ಪ ನೀನು. ನಾವು ಅವನಂತ ಇದ್ದಾರೆ, ಇಷ್ಟೊಂದು ವರ್ಷಗಳಲ್ಲಿ ಈ ವರ್ಷದಲ್ಲೇ ಈ ಕರೆಕ್ಟಾಗಿ ಈ ದ್ವಾಪರ ಯುಗದಲ್ಲೇ ಕೃಷ್ಣ ಬಂದು ಹೋಗಿದ್ದಾನ ಅಂತ ಡೌಟ್ ಪಡ್ತಾರೆ. ಸೊ ಈಗ ನಾವು ಯಾಕೆ ಆಗಿರ್ಬಾರ್ದು ಹೇಳಿ, ನಮ್ಗೆ ಯಾಕೆ ಆ ದೃಶ್ಯ ಇರಬಾರ್ದು? ಆಗಿರ್ತದೆ, ಯಾಕೆ ಆಗಿರಲ್ಲ? ಎಲ್ಲ ಉಲ್ಲೇಖ ತೋರುತ್ತದೆ. 24 ಗಂಟೆಗೊಳಗೆ ಪೂರ್ವ ದಿಗಂತದಲ್ಲಿ ಸೂರ್ಯ ಉದಿಸಿದ ಹಾಗೆ 24 ಗಂಟೆ ನಮ್ಗೆ 24 ಗಂಟೆ ಕೃಷ್ಣ ಸೂರ್ಯ ಉದಯ ಆಗ್ತಾನೆ. 24 ಗಂಟೆ ವೇಟ್ ಮಾಡಿದ್ರೆ 23 ಗಂಟೆ ವೇಟ್ ಮಾಡಿದ್ರೆ ಮತ್ತೆ ತಿರ್ಗಾ ಸೂರ್ಯ ಉದಯ ಆಗ್ತಾನಲ್ಲ. ಅದೇ ತರ ಭಗವಂತಂದು 12 ಗಂಟೆಗೆ ಒಂದ್ಸರಿ ಬರ್ತಾನೆ, ಲೀಲೆ ಮಾಡ್ತಾನೆ, ಹೋಗ್ತಾನೆ, ಬರ್ತಾನೆ, ಲೀಲೆ ಮಾಡ್ತಾನೆ. ಇದೇ ರೊಟೇಷನ್ ಆಗ್ತಾನೆ ಇದೆ. ಸೊ ಆದ್ರೆ ನಮ್ಮ ಕಾಲಗಣನೆಗೆ ಅದು ಏನಾಗಿದೆ, ತುಂಬಾ ಲಾಂಗ್ ಪೀರಿಯಡ್. ಬ್ರಹ್ಮನ್ ಕಾಲಗಣನೆಗೆ ಒಂದಿನ, ಬ್ರಹ್ಮ ದಿನ, ಅವನು ದಿನದಲ್ಲಿ ಒಂದು ದಿನದಲ್ಲಿ ಅವನು ಒಂದ್ಸರಿ ಭಗವಂತನ ದರ್ಶನ ಮಾಡ್ತಾವನೆ. ಲೆಕ್ಕ ಮಾಡ್ಕೊಡಿ, ಬ್ರಹ್ಮನ್ಗೆ 12 ಗಂಟೆ ಆಗೋದು 432 ಕೋಟಿ ಆ ವರ್ಷ ಆದ್ರೆ ಅವ್ನಿಗೆ 12 ಗಂಟೆ ಕಳೆಯುತ್ತೆ, ನಿದ್ದೆಗೆ ಹೋಯ್ತಾನೆ. ನಿದ್ದೆನೂ ಅಷ್ಟೇ ವರ್ಷನೇ ಮಾಡ್ತಾನೆ, ನಿದ್ದೆನೂ ಅಷ್ಟೇ ವರ್ಷ ಮಾಡ್ತಾನೆ. ಆಮೇಲೆ ತಿರುಗಿ ಎಚ್ಚರಿಕೆ ಆಗುತ್ತೆ, ಮತ್ತೆ ತಿರುಗಿ ಕಾರ್ಯ ಶುರು ಮಾಡ್ತಾನೆ. ಸೊ ಅವನು ಒಂದು ದಿನದಲ್ಲಿ ಕೃಷ್ಣನ ಒಂದ್ಸರಿ ನೋಡ್ತಾ ಇದ್ದಾನೆ. ಅಂದ್ರೆ ಅವನ್ಗೆ ಒಂದಿನ, ಅವ್ನು ನಾರ್ಮಲಿ ಇದೊಂದಿನ ನಮ್ಗೆ ಕಳೀತಲ್ಲ ಅದೇ ತರ ಅಷ್ಟೇ ಅವನ್ಗೆ. ಅವನ ಲೆಕ್ಕದಲ್ಲಿ ಅವನಿಗೆಲ್ಲ ಪಾಠ ನಡೀತಾ ಇರೋದು. ನಾವು ಹಿಂಗ್ ಪಾಠ ಕಳೀತಾ ಇದ್ರೆ ಅವನಿಗೂ ಒಂಥರ ಅವನ ಲೆಕ್ಕದಲ್ಲಿ ಅದು ನಾರ್ಮಲ್ ಡೇ. ನಮ್ಮ ಲೆಕ್ಕದಲ್ಲಿ 432 ಕೋಟಿ ವರ್ಷ ಪಾಠಗೆ ಆಗ್ತಾ ಇರುತ್ತೆ ನಮ್ಗೆ ಅಷ್ಟೇ. ಸೊ ಇದ್ರಲ್ಲಿ ಅವನು ಒಂದು ದಿನಕ್ಕೊಂದ್ಸರಿ ಕೃಷ್ಣ ದರ್ಶನ ಮಾಡ್ತಾನೆ. ಅವನು ಒಂದು ಸೊ ಅಂದ್ರೆ ಇದು ಆಧ್ಯಾತ್ಮಿಕ ಕಾಲಗಣನೆ ಇರ್ತದೆ, ನಮ್ಗೆ ಅದು ಅರ್ಥ ಆಗದೆ ಇರೋಂಥ ವಿಷಯ. ಸೊ ಇದು ನಡೀತಾರೆ. ನಮ್ಮ ಯೋಚನೆಗೆ ತಕ್ಕನಾಗಿ, ನಮ್ಮ ಅನುಭವಕ್ಕೆ ತಕ್ಕನಾಗೆ ಯೋಚನೆ ಮಾಡ್ತಾ ಇರ್ತೀವಿ ನಾವು. ಅದೇ ಹೆಂಗಿರ್ಬೋದು ಅದು ಅಂತ ನಾನು ಉದಾಹರಣೆ ಹೇಳ್ತಾ ಇರ್ತೀನಿ. ಒಂದು ಇರುವೆ ತಗೊಳ್ಳಿ ನೀವು. ಆ ಇರುವೆಗೆ ಎಷ್ಟು ಗಂಟೆ ವರ್ಷ, ಎಷ್ಟು ಬೆಳಿಗ್ಗೆ ರಾತ್ರಿ ಹುಟ್ಟಿದ್ರೆ ಬೆಳಿಗ್ಗೆ ಸುತ್ತೋಗುತ್ತದೆ. ಈ ಮಳೆಗಾಲದಲ್ಲಿ ಹುಟ್ಟುತ್ತೆ ನೋಡಿ, ರಾತ್ರಿ ಹುಟ್ಟಿದ್ರೆ 8 ಇಂದ 9 ಗಂಟೆ ಅದಕ್ಕೆ ಟೈಮು. 8 ಗಂಟೆಯಿಂದ 9 ಗಂಟೆಯಲ್ಲಿ ಅದು ಏನೆಲ್ಲ ಕೆಲಸ ಮಾಡುತ್ತೆ ನೋಡಿ. ಅದಕ್ಕೆ 100 ವರ್ಷ ಅದು ಆಯ್ಸು. ಉಡುತ್ತೆ, ವಯಸ್ಸಿಗೆ ಬರುತ್ತೆ, ಮಕ್ಳು ಮಾಡುತ್ತೆ, ಮಕ್ಳು ಮಾಡಿ ಮುದಿತನ ಬರುತ್ತೆ, ಸಾಯುತ್ತೆ. ಅದಕ್ಕೆ ಅದು 100 ವರ್ಷ ಆಯ್ಸೋದಕ್ಕೆ 8 ಗಂಟೆನೆ. ಅದಕ್ಕೇನಾದ್ರೂ
ಸ್ವಲ್ಪ ಜ್ಞಾಪಕ ಬಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಬುದ್ಧಿ ಬಂದ್ಬಿಟ್ಟು 100 ವರ್ಷ ಬದುಕಂತ ಜೀವಿ ಇದೆಯಂತಪ್ಪ ಮನುಷ್ಯ ನೋಡಿಲಿ, ಇವನೇ 100 ವರ್ಷ ಬದುಕ್ತಾನೆ ಇವನು. ಅದೇನೋ ಬರೀ 8 ಗಂಟೆಲೆ ಸಾಯ್ತೈತೆ. ನಾವು ಲೆಕ್ಕದಲ್ಲಿ 100 ವರ್ಷ ಏನೋ ನಮ್ಗೆ ಬ್ರಹ್ಮನ್ ಲೆಕ್ಕ ಇದ್ದಂಗೆ, ಹೌದಾ? ಅದ್ರ ಲೆಕ್ಕದಲ್ಲಿ ಅದಕ್ಕೇನಾದ್ರೂ ಬುದ್ಧಿ ಬಂದ್ಬಿಟ್ಟು 100 ವರ್ಷ ಅಂತ ಅಂದ್ಬಿಟ್ಟು ಏನಾದ್ರು ಆಯ್ತು ಗೊತ್ತಾದ್ರೆ ಏನಿದು ನಾವು 8 ಗಂಟೆಲೆ ಸಾಯ್ತಾ ಇದೀವಿ, 100 ವರ್ಷ ಹೆಂಗ್ ಬದುಕವನು ಅಂತ ಅನ್ಕೊಳಲ್ವಾ ಅದು? ಅದೇ ತರ ಇವಾಗ ನಮ್ಗೆ ಬ್ರಹ್ಮನ್ ನೋಡಿದ್ರೆ ಹಂಗ ಅನಿಸ್ತಾ ಇದೆ. ಅದ್ರ ನಮ್ಗೆ 100 ವರ್ಷ ಏನ್ ಲೆಕ್ಕ ಹೇಳಿ, ನಾರ್ಮಲ್ ಆಗಿ ಕಳೀತಾ ಇದೀವಿ, ಹೌದಾನೆ? ಅದು ಇರುವಾಗ ಹಂಗ ಅಕಸ್ಮಾತ್ ಅದು 8 ಗಂಟೆನೆ ಒಂದು ಜನ್ಮ, ಅದಕ್ಕೆ ಒಂದ್ ಜನ್ಮ ಆಗೋದಕ್ಕೆ 8 ಗಂಟೆನೆ ಒಂದ್ ಜನ್ಮ ಅದಕ್ಕೆ. ಸೊ ಅದೇ ತರ ನಮ್ಗೆ ಈ 100 ವರ್ಷ ಆರಾಮ ಕಳೀತಾ ಇದೀವಿ. ಬ್ರಹ್ಮನ್ಗಾದ್ರೆ ಬ್ರಹ್ಮ ಅನ್ಕೋತಾನೆ ಒಂದು ಕ್ಷಣ ಹಿಂಗ್ ಕಣ್ಬಿಟ್ರೆ ನಾವು ಹಿಂಗ್ ಅನ್ನಷ್ಟಲ್ಲಿ ನಾವು ಸತ್ತೋಗಿರ್ತೀವಿ ಹುಟ್ಟಿ. ಹೌದು, ಆತರ. ಸೊ ಇದು ಭಗವಂತಂದು ಚಿಂತ್ಯ ಶಕ್ತಿ, ಕಾಲಗಣನೆ ಇದು. ಭಗವಂತ ಎಲ್ಲಾದ್ರಲ್ಲೂ ಅದ್ಭುತವಾಗಿರೋಂಥ ಶಕ್ತಿನ ಇದು ಮಾಡ್ತಾನೆ ಅಂತ. ಸೊ ಭಗವಂತ ಯಾವ ತರ ಪ್ಲಾನ್ ಮಾಡ್ತಾನೆ, ಯಾವ ತರ ಅವನು ಮಾತುಗಾರ ಅಂತಂದ್ರೆ ಅದ್ಭುತವಾಗಿರೋಂಥ ಮಾತುಗಾರ. ಅದು ನಾವು ಅದ್ ನೆನ್ಸ್ಕೊಂಡ್ರೆ ನಮ್ಗೆ ಆನಂದ ಆಗುತ್ತೆ. ಇವತ್ತು ಇದು ಕೇಳ್ತಾ ಇದ್ದೆ, ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ ಕೃಷ್ಣನ ಈ ವಿಷಯದಲ್ಲಿ. ಶಮಂತಕ ಮಣಿ ಗೊತ್ತಲ್ಲ, ಶಮಂತಕ ಮಣಿ ಆಗುತ್ತೆ. ಶಮಂತಕ ಮಣಿ ಕೃಷ್ಣ ತರ್ತಾನೆ, ಒಂದು ಇದು ಜಾಂಬವಂತನ ಹತ್ರ ಇರುತ್ತೆ. ಜಾಂಬವಂತನ ಇದು ಮಾಡಿ ಜಾಂಬವತಿನ ಮದುವೆ ಮಾಡ್ಕೊಂಡು ಅದು ತರ್ತಾನೆ. ಹಂಗು ಹಿಂಗು ಆಡಿ ಅದು ಅಕ್ರೂರನ ಕೈಗೆ ಸೇರ್ಕೊಳ್ಳುತ್ತೆ. ಅಕ್ರೂರ ಅದನ್ನ ಇಟ್ಕೊಬಿಡ್ತಾನೆ. ಅಕ್ರೂರ ಮಹಾನ್ ಭಕ್ತ, ಕೃಷ್ಣನ್ ಭಕ್ತ, ಯಾದವ ಕೂಡ. ಆದ್ರೆ ಅವನು ಶಮಂತಕ ಮಣಿ ಬಂದಿದ್ನ ಕೃಷ್ಣನ್ಗೆ ಹೇಳೋದೇ ಇಲ್ಲ, ಅವನು ಇಟ್ಕೊಂಡ್ಬಿಡ್ತಾನೆ. ಆ ಶಮಂತಕ ಮಣಿ ಬಂದ್ರೆ ಏನಾಗುತ್ತೆ, ಅದು ದಿನಕ್ಕೆ ಎಷ್ಟು ತುಂಬಾ ಗೋಲ್ಡ್ನ ಅದು ಸೃಷ್ಟಿ ಮಾಡ್ತಿರ್ತದೆ ದಿನ. ಇದೆ, ಇಲ್ಲೆಲ್ಲ ಲೆಕ್ಕ ಇದೆ. ಆ ಗೋಲ್ಡ್ನ ಅದು ಸೃಷ್ಟಿ ಮಾಡ್ತಾ ಇರ್ಬೇಕಾದ್ರೆ ಇದನ್ನ ಕ್ರೂರ ಏನ್ ಮಾಡ್ತಾನೆ, ಅರೆ ಈ ಗೋಲ್ಡ್ ತಗೊಂಡು ಏನ್ ಮಾಡೋದು ಅಂದ್ಬಿಟ್ಟು ಅವನು ಬಿಟ್ಬಿಟ್ಟು ಇದಕ್ಕೆ ಹೋಗ್ಬಿಡ್ತಾನೆ, ಹರಿದ್ವಾರಕ್ಕೆ ಹೋಗ್ಬಿಡ್ತಾನೆ. ಹರಿದ್ವಾರಕ್ಕೆ ಹೋಗ್ಬಿಟ್ಟು ಅಲ್ಲಿ ಅವನು ಯಜ್ಞಗಳನ್ನ ಮಾಡ್ಕೊಂಡು ಬಂದಂತ ದುಡ್ಡ ಚಿನ್ನದಲ್ಲಿ ಅದು ಸೃಷ್ಟಿ ಮಾಡ್ತಾನೆ ಇರುತ್ತೆ. ಆ ಮಣಿ ಒಂದು ದಿನಕ್ಕೆ ಇಷ್ಟು ಅಂತ ತೋಲ ಸೃಷ್ಟಿ ಮಾಡುತ್ತೆ. ಅದನ್ನ ತಗೊಂಡು ಏನ್ ಮಾಡಾಕದು, ಅದು ಇವನು ಯಜ್ಞ ಮಾಡಕ ಕ್ರೂರ ಯಜ್ಞ ಅಂದ್ಬಿಟ್ಟೆ ತುಂಬಾ ಫೇಮಸ್ ಆಗ್ಬಿಡುತ್ತೆ. ಈ ತರ ಮಾಡ್ಕೊಂಡು ತುಂಬಾ ವರ್ಷಗಳು ಅಲ್ಲೇ ಇದ್ಬಿಡ್ತಾನೆ. ಸೊ ಇಲ್ಲಿ ಕಳಂಕ ಏನಾಗುತ್ತೆ, ಇಲ್ಲಿ ಕೃಷ್ಣ ಸಮಂತಕ ಮಣಿ ಕದ್ದಿದ್ದಾನೆ ಅಂದ್ಬಿಟ್ಟು ಎಲ್ಲರಿಗೂ ಪುಕಾರ ಆಗ್ಬಿಟ್ಟು ಎಲ್ಲರಿಗೂ ಇದ್ ಮಾಡ್ಬಿಟ್ಟು ಈ ತರ ಆಗ್ಬಿಟ್ಟು ಬಲರಾಮ್ ಮುನ್ಸ್ಕೊಂಡು ಹೋಗ್ಬಿಡ್ತಾನೆ. ಕೃಷ್ಣ ನಿನ್ನ ಹತ್ರ ಸಮಂತಕ ಮಣಿ ಇದೆ, ನನ್ಗೂ ಹೇಳಿಲ್ಲ, ನನ್ಗೂ ಕೊಡ್ತಾ ಇಲ್ಲ, ನೀನೇ ಇಟ್ಕೊಂಡಿದ್ಯಾ ಅಂದ್ಬಿಟ್ಟು ಮುನ್ಸ್ಕೊಂಡು ಹೋಗ್ಬಿಡ್ತಾನೆ ಬಲರಾಮ್. ಕೃಷ್ಣ ಏನ್ ಮಾಡ್ತಾನೆ, ಸರಿ ಏನಪ್ಪ ಇದು, ನನ್ನ ಹತ್ರ ಮಣಿ ಇಲ್ಲ, ನೋಡಿದ್ರೆ ಈ ಅಕ್ರೂರನ ಹತ್ರ ಐತೆ, ಅಕ್ರೂರ ಬಂದ ಕೊಡ್ತಾ ಇಲ್ಲ. ಅಕ್ರೂರ ಏನ್ ಮಾಡ್ತಾನೆ, ಯಾವಾಗ ಕೃಷ್ಣ ಮಾತಾಡ್ಸಕ್ ಹೋಯ್ತಾನೆ ಅಕ್ರೂರ ನೆಪ ಮಾಡ್ಕೊಂಡು ಆ ಕಡೆ ಈ ಕಡೆ ಆಡ್ತಾ ಇರ್ತಾನೆ. ಯಾಕೆ, ಕೃಷ್ಣನ ಹತ್ರ ಮಾತಾಡಿದ್ರೆ ಗೊತ್ತಾಗ್ಬಿಡ್ತದೆ ಅವ್ನಿಗೆ. ಕಳ್ಳರಿಗೆ ಹಂಗೆ ತಾನೆ, ಕಳ್ತನ ಏನಾರ ಇದ್ರೆ ಅವ್ನಿಗೆ ಒಂಥರ ಕಸುವಿಸಿ ಅಲ್ವಾ. ಸೊ ಕೃಷ್ಣಂಗೆ ಗೊತ್ತಾಗ್ಬಿಟ್ರೆ ಹೆಂಗ್ ಮಾಡೋದು ಅಂತ ಅವನು. ಸೊ ಈ ಕೃಷ್ಣಂಗೆ ಇದಾಗ್ಬಿಡುತ್ತೆ, ಹೆಂಗೆ ಇದನ್ನ ಇದ್ ಮಾಡೋದು. ಸರಿ ಬಲರಾಮ್ ಬೇರೆ ಮುನ್ಸ್ಕೊಂಡು ಹೋಗ್ಬಿಡ್ತಾನೆ. ಸರಿ ಬಲರಾಮ್ ಬರ್ತಾನೆ, ಒಂದ್ಸರಿ ಬಲರಾಮ್ ಬಂದ್ಬಿಡ್ತಾರೆ. ಬಂದ್ಬಿಟ್ಟ ಬರ್ತಾರೆ ಇದಕ್ಕೆ ಅಯೋಧ್ಯೆಗೆ ಇದು ದ್ವಾರಕಕ್ಕೆ ಬರ್ತಾರೆ. ದ್ವಾರಕಕ್ಕೆ ಬಂದಾಗ ಕೃಷ್ಣ ಏನ್ ಮಾಡೋದು, ಸರಿ ಆಯ್ತು. ಅಕ್ರೂರನ್ನ ಮಳೆ ಇರಲ್ಲ, ಸುಮಾರು ವರ್ಷ ಮಳೆ ಇರಲ್ಲ. ಯಾಕೆಂದ್ರೆ ಸಮಂತಕ ಮಣಿ ಇಲ್ದಿರ ಒಟ್ಟೋಗುತ್ತಲ್ಲ, ಅಕ್ರೂರ ತಗೊಂಡೋಗ್ಬಿಟ್ಟಿರ್ತಾನಲ್ಲ, ಅದಕ್ಕೋಸ್ಕರ ಮಳೆ ಆಗಿರಲ್ಲ. ಎಲ್ಲಾರು ಹೇಳ್ತಾರೆ ಅಕ್ರೂರ ಒಟ್ಟೋಗಿದ್ದಾನೆ, ಅದಕ್ಕೋಸ್ಕರ ಮಳೆ ಆಗ್ತಾ ಇಲ್ಲ ಅನ್ಬಿಟ್ಟು ಯಾವ್ದವರೆಲ್ಲ ಹೇಳಿದಾಗ, ಸೊ ಕೃಷ್ಣ ಏನ್ ಮಾಡ್ತಾನೆ, ಸರಿ ಅಕ್ರೂರನ ಬರಕ್ ಹೇಳಿ ಅಂತ ಅಂದ್ಬಿಟ್ಟು ಬರಕ್ ಹೇಳ್ತಾನೆ. ಈ ಕಡೆ ಕೃಷ್ಣ ಹೇಳಿದಾನೆ ಅಕ್ರೂರ ಬರ್ದೇ ಇರಕ್ಕಾಗೋದಿಲ್ಲ. ಏನ್ ಮಾಡ್ತಾನೆ, ಇನ್ನೇನ್ ಮಾಡೋದು, ಈ ಮಣಿ ತಗೊಂಡೋಗ್ಲು, ಇಲ್ಲೇ ಇಟ್ಬಿಟ್ಟು ಹೋಗ್ಲು, ಹರಿದ್ವಾರದಲ್ಲಿ ಇಟ್ಟು ಹೋಗ್ಲು, ತಗೊಂಡೋಗ್ಲು, ಇಲ್ಲೇ ಇಟ್ಬಿಟ್ಟು ಹೋಗ್ಲು, ಹಂಗು ಹಿಂಗು ಮಾಡಿ ಏನೇನೋ ಮಾಡಿ ಇನ್ನೇನ್ ಮಾಡಿ, ಇಲ್ಲಿದ್ರೆ ಯಾರ್ಯಾರ ಗೊತ್ತಾಗ್ಬಿಡ್ತಾನೆ ಅಂದ್ಬಿಟ್ಟು ತಗೊಂಡೇ ಬಂದ್ಬಿಡ್ತಾನೆ. ದ್ವಾರಕಕ್ಕೆ ತಗೊಂಡ್ಬಿಡ್ತಾನೆ. ಅವನ ಜೊತೆನೆ ಮಣಿ ಇರುತ್ತೆ. ಕೃಷ್ಣ ಬೇರೆ ಕೇಳಿದ್ರೆ ಒಂದು ಪಾರ್ಟಿ ಅರೇಂಜ್ ಮಾಡ್ತಾನೆ ಕೃಷ್ಣ. ಯಾಕೆ, ಇವ್ರು ಬಲರಾಮ್ ಬಂದ್ರಲ್ಲ, ಅದಕ್ಕೆ ಒಂದು ಪಾರ್ಟಿ ಅರೇಂಜ್ ಮಾಡ್ತಾನೆ. ಸರಿ ಎಲ್ಲರಿಗೂ ಸರ್ ಒಂದು ಪಾರ್ಟಿ ಅರೇಂಜ್ ಮಾಡ್ತಾರೆ. ಆ ಪಾರ್ಟಿಲಿ ಏನಾಗ್ತಾನೆ, ಅಕ್ರೂರ್ಗೂ ಇನ್ವಿಟೇಷನ್ ಕೊಡ್ತಾರೆ, ನೀನು ಬಾ ಅಂತ. ಕೃಷ್ಣಂಗೇನು ಈ ವಿಷಯನ ಹೇಳ್ಬೇಕು, ನನ್ನ ಹತ್ರ ಇಲ್ಲ, ಬಲರಾಮ್ಗೆ ಕನ್ವಿನ್ಸ್ ಮಾಡ್ಬೇಕು, ಆ ಮಣಿ ನನ್ನ ಹತ್ರ ಇಲ್ಲ, ಅಕ್ರೂರನ ಹತ್ರ ಐತೆ ಅನ್ಬಿಟ್ಟು. ಹೆಂಗ್ ಮಾಡೋದು, ಅಕ್ರೂರ ಬೇರೆ ಭಕ್ತ, ಆ ಭಕ್ತನಿಗೆ ಮರ್ಯಾದೆ ಕಡೆ ಇದೆ ಹೆಂಗೆ ಎಲ್ಲರ ಮುಂದೆ. ಸೊ ಅದಕ್ಕೆ ಏನ್ ಮಾಡ್ತಾನೆ ಕೃಷ್ಣ, ಸರಿ ಅಕ್ರೂರನ ಬರಕ್ ಹೇಳ್ತಾನೆ. ಅಕ್ರೂರ ಅದನ್ನ ತಗೊಂಡೆ. ಈಗ ಸರಿ ಕೃಷ್ಣ ದ್ವಾರಕಕ್ಕೇನೋ ಬಂದೆ ನಾನು, ಅದು ಇನ್ನೊಂದೇನೋ ಸ್ಪೆಷಾಲಿಟಿ, ಅದತ್ತು ಚಿನ್ನ ಕೊಡ್ತಾನೆ ಇರುತ್ತೆ ದಿನ ಅದನ್ನ ಇಟ್ಕೋಬೇಕು ನೀ ಎಲ್ಲಾರು ಅಷ್ಟೇ, ಇಲ್ಲ ಖರ್ಚು ಮಾಡ್ಬೇಕು, ಇಟ್ಕೋಬೇಕು. ಸೊ ಈ ಅಕ್ರೂನ್ಗೇನೋ ಈಗ ಏನ್ ಮಾಡೋದು ಗೊತ್ತಾಗ್ಬಿಡುತ್ತಲ್ಲ, ಈಗ ಪಾರ್ಟಿಗೆ ಮಣಿ ತಗೊಂಡೋಗೋದೇ ಬೇಡವು.
ಆಲ್ಮೋಸ್ಟ್ ಕೃಷ್ಣನ್ಗೆ ಗೊತ್ತಾಗ್ಬಿಟ್ಟಿದೆ ನನ್ನ ಹತ್ರ ಮಣಿ ಇದೆ ಅಂತ. ಈಗ ಏನ್ ಮಾಡೋದು ಅಂತ ಅವ್ನು ತಗ್ಲಾಡ್ಲಿ ಬಿಟ್ಬಿಟ್ಟು ಏನನ್ನ ಆಗ್ಲಿ ತಗೊಂಡೋಗ್ಬಿಡೋಣ ಅಂತ ತಂದ್ಬಿಡ್ತಾನೆ, ಪಾರ್ಟಿಗೂ ತಂದ್ಬಿಡ್ತಾನೆ. ಬಲರಾಮನ್ ಇರ್ತಾನೆ, ಎಲ್ಲ ಪಾರ್ಟಿ ಮಾಡ್ತಾ ಇರ್ತಾರೆ. ಸೊ ಆಮೇಲೆ ಕೃಷ್ಣ ಏನ್ ಮಾಡ್ತಾನೆ, ಸೊ ಅಕ್ರೂರ್ನ ಕರೆದ್ಬಿಟ್ಟು ಬಲರಾಮನ್ ಎಲ್ಲಾರನ್ನು ಕರೆದ್ಬಿಟ್ಟು ಏನ್ ಮಾಡ್ತಾನೆ, ಅಕ್ರೂರಂಗೆ ಹೇಳ್ತಾನೆ, ಅಕ್ರೂರ ಬಲರಾಮ್ ಅಣ್ಣ ಅನ್ಕೊಂಡಿದ್ದಾನೆ, ಸಮಂತಕ ಮಣಿ ನನ್ನ ಹತ್ರ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾನಪ್ಪ, ನಿನ್ನ ಹತ್ರ ಇದೆಯಲ್ಲ ಕೊಟ್ಬಿಡಪ್ಪ, ಅವನ್ಗೆ ತೋರ್ಸ್ಬಿಡಪ್ಪ ನೀನು ನಿನ್ನ ಹತ್ರ ಇದೆಯಲ್ಲ ತೋರ್ಸ್ಬಿಡು ಅಂತಾನೆ. ಸುಮ್ನೆ ಕ್ಯಾಶುಯಲ್ ಆಗಿ ಎಲ್ಲರಿಗೂ ಅವನ ಹತ್ರ ಇದೆ ಅಂತ ಗೊತ್ತಾಗತ್ತಾರ ಅಂದ್ಬಿಡ್ತಾನ ಅವನು. ಅಕ್ರೂರಿಗೆ ಹೌದೌದು ನನ್ನ ಹತ್ರ ಇದೆ, ಅದು ನಾನು ನಿನಗೆ ಕೊಡ್ಬೇಕು ಅಂತ ಎಷ್ಟೋ ಸರಿ ತಂದೆ, ಮರ್ತಿ ಹೋಗ್ಬಿಡ್ತಿದ್ದೆ, ತರ್ತಿದ್ದೆ, ಅದು ಏನೋ ವಿಷಯದಲ್ಲಿ ಮರ್ತೋಗ್ಬಿಡ್ತಿದೆ, ಮತ್ತೆ ಅದು ಮಣಿ ತಂದಾಗ ನೀನಿದ್ದಾಗ ಮಣಿ ಇರ್ತಿರ್ಲಿಲ್ಲ, ಹಿಂಗಾಗ್ಬಿಟ್ಟು ನನ್ನ ಹತ್ರ ನೋಡ್ಕೊಂಡ್ಬಿಟ್ಟಿದೆ, ತಕೊಳಪ್ಪ ಅಂತ ಕೊಡಕ್ ಹೋಯ್ತಾನೆ ಅಕ್ರೂರ್ಗೆ ಸಮಾಧಾನ ಆಗ್ಬಿಡ್ತದೆ. ಓ ಕೃಷ್ಣ ನನ್ಗೆ ಈ ತರ ಹೇಳ್ಬಿಟ್ಟು ಇದಾಗಿ ಕೊಡ್ತಾನೆ. ಪರವಾಗಿಲ್ಲ, ಕೃಷ್ಣ ಹೇಳ್ತಾನೆ ಪರವಾಗಿಲ್ಲ, ಅದೇನು ನನಗೇನು ಬೇಕಾಗಿಲ್ಲ, ಬಲರಾಮನು ಬೇಕಾಗಿಲ್ಲ, ಅದು ಯಾರಾದ್ರೂ ಇದೇನು ಗೊತ್ತಾದ ಕಷ್ಟ ನೀನೇ ಇಟ್ಕೊಂಡ್ರೆ ಇವ್ರಿಗೆ ಇನ್ನೂ ಸಮಾಧಾನ ಅದನ್ನ ಇಟ್ಕೊತಾರೆ. ಸೊ ಇಂತ ಈಗ ಸಮಸ್ಯೆ ಇದು ಸಮಂತಕ ಮಣಿ ಇದ್ರು ಕೂಡ ರಾಜನ್ ಕೊಟ್ಟಿದ್ರೆ ಮಡಿಕಣರ ಅಂತ ಎಲ್ಲರಿಗೂ ಉಪಕಾರ ಆಗ್ಬಿಟ್ಟಿರ್ತದೆ. ಸೊ ಈ ಕಡೆ ಕೃಷ್ಣನ ಆಕ್ಚುಲಿ ಕೃಷ್ಣ ಸೇರ್ಬೇಕಾಗಿಲ್ಲ, ಅದು ಅಕ್ರೂರ್ನ ಇಟ್ಕೊಂಡ್ಬಿಟ್ಟಿದ್ದಾನೆ. ಭಕ್ತ ಕೃಷ್ಣನ್ ಬಿಟ್ಟು ಏನು ಕೆಲಸ ಮಾಡಾದೇ ಅಲ್ಲ ಅವನು. ಸೊ ಈ ತರ ಕೃಷ್ಣ ಯಾವ ತರ ಸಾಲ್ವ್ ಮಾಡ್ತಾನೆ ಅಂದ್ರೆ, ಭಕ್ತರ ವಿಷಯ ಸರಿ ಅದನ್ನ ಅಲ್ಲ, ಅವ್ರಿಗೆ ಇರೋದು ಗೊತ್ತಾಗ ಆ ತರ ಮಾತಾಡಿ ಆ ವಿಷಯನ ಅದಕ್ಕೆ ಕ್ಲೋಸ್ ಮಾಡ್ತಾರೆ, ಮಣಿನೇ ಭಕ್ತರು ಅಂತ ನೋಡ್ಕೊಳುತ್ತೆ. ಸೊ ಈ ತರ ಕೃಷ್ಣ ಅದನ್ನ ಹೆಂಗ್ ಮಾಡ್ತಾನೆ ಅಂತಂದ್ರೆ, ಕಟ್ಟಾಯ್ತು ಪ್ರಭು. ನಮ್ಮನ್ನ ಕಾಪಾಡ್ತಾನೆ. ಆಕ್ಚುಲಿ ಇರ್ತಾನೆ ನಮ್ಮನ್ನ, ನಮಗ ಅಕ್ರೂನ್ ಪ್ರಾಬ್ಲಮ್ ಏನಾಗಿರುತ್ತೆ, ಮಾಡ್ದಾನೆ ದ್ವಾರಕಾನೆ ಬಿಟ್ಟು ಕರ್ಸಿ ಅವನ್ಗೊಂದು ಇದು ಮಾಡಿ ಮಾಡುತ್ತೆ. ಈ ಕಡೆ ಬಲರಾಮಗೂ ಡೌಟ್ ಹೋಗುತ್ತೆ, ಓ ಕೃಷ್ಣನ ಹತ್ರ ಮಣಿ ಇಲ್ಲ ಬಿಡಪ್ಪ, ನಾನ್ ಪಾಪ ಕೃಷ್ಣ ಮೇಲೆ ಮುನ್ಸ್ಕೊಂಡು ಹೋಗ್ಬಿಟ್ಟಿದ್ನಲ್ಲ ಅಂತ ಅವನು ಅನ್ಕೋತಾನೆ. ಮಣಿ ಇದ್ದಿದ್ದ ಅಕ್ರೂರನ ಹತ್ರ ಕೃಷ್ಣ ಮೇಲೆ ಬಲರಾಮ್ ಒಟ್ಟಾಗಿರ್ತಾನೆ, ಆಗ ಮುನ್ಸ್ಕೊಂಡೆ ಕೃಷ್ಣ ಬಲರಾಮ. ಸೊ ಬರ್ತಾನೆ, ಸೊ ಪ್ರಾರಂಭ ಸಾಲ್ವ್ ಆಗುತ್ತೆ. ಸೊ ಕೃಷ್ಣ ಇಷ್ಟೊಂದು ಚಮತ್ಕಾರವಾಗಿ ಮಾತಾಡಂತ ಅಂತ ಎಷ್ಟೇ ಆಗ್ಲಿ, ಆದ್ರೂ ಕೂಡ ಈ ಭೌತಿಕ ಪ್ರಪಂಚದಲ್ಲಿ ಕೂಡ ನಾಟಕ ಮಾಡಬೇಕಾದ್ರೆ ಏನ್ ಅದ್ಭುತವಾಗಿ ಮಾಡ್ತಾನೆ ಅನ್ನೋದಕ್ಕೆ ಕೇಳಿ ನನಗೆ ಅದನ್ನ ಕೇಳ್ಬಿಟ್ಟು ಆನಂದ ಆಗ್ಬಿಟ್ಟು ನನಗೆ ಏನು ಕೊಂಡ್ಬಿಡ್ತೀನಿ. ಅದಕ್ಕೆ ಅಂದ್ರೆ ಗೊತ್ತಿದ್ದು, ಆದ್ರೆ ಅದು ಸೀಕ್ವೆನ್ಸ್ ಅಲ್ಲಿ ಗೊತ್ತಿರ್ಲಿ ಯಾವ ತರ ಅದು ಕೃಷ್ಣ ಅಂದ್ರೆ ಈ ತರ ವ್ಯಕ್ತಿ. ಸೊ ಅದರಿಂದ ಜಸ್ಟ್ ನಾವು ಭಕ್ತರಾದ್ರೆ ಸಾಕು, ಭಗವಂತ ಹೆಂಗೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ. ಈಗ ನಮ್ಮ ನೋಡಿ ನಮ್ಗೆ ಹಿತೈಷಿ, ನಿಜವಾಗಿ ಹಿತೈಷಿ ಯಾರು ಗೊತ್ತಾ? ಕೃಷ್ಣ. ನಮ್ ಜೀವನ್ ಹೇಳಿದ್ರೆ ಅವ್ರು ಲೈಫ್ ಲಾಂಗ್ ಅಲ್ಲಿ ಮಾತಾಡ್ತಾರೆ ಆದ್ರೂ ಕೂಡ. ಈವನ್ ಹೆಂಡತಿ ಕಟ್ಕೊಂಡಿರೋರಿಗೆ ಹೆಂಡತಿಗೆ ಅವ್ನು ಯಾವ ತರ ವ್ಯಕ್ತಿ ಅಂತ ಹೆಂಡತಿ ಗೊತ್ತಾಗ್ಬಿಟ್ರೆ ಮುಗಿದೈತೆ. ಇಲ್ಲ ಹೆಂಡತಿ ವಿಚಾರ ಗಂಡು ಗೊತ್ತಾಗ್ಬಿಟ್ಟಿದ್ರೆ ಮುಗಿದೈತೆ ಕತೆ. ಈ ತರ ವ್ಯವಹಾರ ಇರ್ತದೆ. ಆದ್ರೆ ಕೃಷ್ಣನ್ಗೆ ಎಲ್ಲ ಗೊತ್ತು. ನಮ್ದು ಎಷ್ಟು ಆಪ್ತ ಅಂತಂದ್ರೆ ಅವನು ನಮ್ಮ ವಿಷಯನ ಇನ್ನೊಬ್ರಿಗೆ ಬಿಟ್ಕೊಡೋದೇ ಇಲ್ಲ. ಸೀಕ್ರೆಟ್ ಕಾಪಾಡೋದ್ರಲ್ಲಿ ನಾನೇನು ಎತ್ತಿದ ಕೈ ಅಂತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ಸೀಕ್ರೆಟ್, ನಮ್ದು ಸೀಕ್ರೆಟ್ನ ಯಾವ ತರ ಕಾಪಾಡ್ತಾ ಇದ್ದಾನೆ ನೋಡಿ. ನಮ್ಗೇನೆ ನಮ್ಮ ಹತ್ರ ಇಟ್ಕೊಳಕ್ಕಾಗಲ್ಲ ನಮ್ ಸೀಕ್ರೆಟ್ನ, ಆದ್ರೆ ಕೃಷ್ಣ ಮಾತ್ರ ಯಾರಿಗೂ ಕೆಟ್ಟತನ ಒಂದಿನ ತಿಳಿಸಿದಾನ?
ನಾವು ಕೃಷ್ಣ ಎಷ್ಟು ಆಪ್ತ ಅಂತಂದ್ರೆ ಒಂದ್ ಜೀವಿಗೆ ಇದು ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಕೃಷ್ಣನ್ ಬಗ್ಗೆ ನಮ್ಗೆ ಈ ವಿಷಯನೇ ಅರ್ಥ ಆಗ್ತಾ ಇಲ್ಲ. ಅದೇ ಕೃಷ್ಣನ್ಗಿನ್ನ ಯಾರು ಸುಹೃದಿ, ಯಾರು ನಮ್ಗೆ ಆಗ್ತಾ ಇದ್ದಾನೆ. ನಾವು ಎಷ್ಟು ತಪ್ಪು ಮಾಡಿದ್ರು ಕೂಡ ಅವನು ಕ್ಷಮೆ ಮಾಡ್ತಾ ಇದ್ದಾನೆ. ಆದ್ರೂ ಕೂಡ ನಮ್ಗೆ ಒಂದಿನ ಊಟ ಇಲ್ದಂಗ್ ಮಾಡಿಲ್ಲ. ಒಂದ್ ತುತ್ತು ಕಡಿಮೆ ಮಾಡಿಲ್ಲ. ಇಷ್ಟೆಲ್ಲ ಮಾಡ್ತಾ ಇದ್ರು. ಆಕ್ಚುಲಿ ನಾವಾಗಿದ್ರೆ ಈ ತರ ತಪ್ಪುಗಳನ್ನ ಮಾಡಿದಿದ್ರೆ ನಾವು ಊಟ ಹಾಕ್ತಿದ್ವಿ ಇನ್ನೊಬ್ಬರಿಗೆ. ಅದೊಂದು ಅವ್ನ ಕೆಡ್ತನಕ್ಕೆ ನೋಡ್ಬಿಟ್ಟು ಊಟ ಹಾಕ್ತಿದ್ವ ನಾವು. ಆದ್ರೆ ಕೃಷ್ಣ ನೋಡಿ ಎಷ್ಟು ಕರುಣಾವಂತ. ಇಷ್ಟೊಂದೆಲ್ಲ ತಪ್ಪು ಮಾಡಿದ್ರು ಕೂಡ ಅವನಿಗೆ ಎದೆ ಗೊದ್ರು ಕೂಡ ಕೃಷ್ಣ ಅಯ್ಯೋ ನೋವಾಯ್ತೇನೋ ಅಂತ ಕಾರಣ ಆಯ್ತು ಹೋಗ್ಬಿಡ್ತಾನೆ, ಕಾರಣ ಒತ್ತುತ್ತಾನೆ. ಆತರ ಕೃಷ್ಣ ಅಷ್ಟೊಂದು ಕರುಣಾಮಯಿ. ಬಟ್ ಆದ್ರೆ ನಮ್ಗೆ ಎಂತ ದುರ್ದೈವ. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳಿದ್ರು, ಇಷ್ಟೊಂದು ನಾಮದಲ್ಲಿ ಇಷ್ಟೊಂದು ಕರುಣೆ ಇಟ್ಟಿದ್ಯಾ, ಅಷ್ಟೊಂದು ಇದಿಟ್ಟಿದ್ಯಾ, ನಾನು ಎಂತ ದುರ್ದೈವ. ನಾನ್ ನಿನ್ನ ಏನ್ ಮಾಡೆ ಈ ದೃಶ್ಯ ನಿನಗೆ ನಿನ್ ಬಗ್ಗೆ ನನಗೆ ಇದೇ ಇಲ್ಲ, ಕಿಂಚಿತ್ತು ನನ್ಗೆ ನಿನ್ ಮೇಲೆ ರತಿನೇ ಇಲ್ಲ, ಆಸಕ್ತಿನೇ ಇಲ್ಲ ನಿನ್ ಮೇಲೆ. ಇಷ್ಟೊಂದೆಲ್ಲ ಕರುಣೆ ಕೊಟ್ಟಿದ್ರು, ಇಷ್ಟೊಂದೆಲ್ಲ ನೀನು ನಾಮದಲ್ಲಿ ಇಷ್ಟೊಂದು ರುಚಿ ಇಟ್ಟಿದ್ರು ಕೂಡ ನನಗೆ ಅದರ ಆಸಕ್ತಿ ಇಲ್ಲ. ಕಾರಣ ಏನು ಆಸಕ್ತಿ ಇಲ್ದಿರೋದಕ್ಕೆ? ಇನ್ಮೇಲೆ ಪ್ರೀತಿ ಇಲ್ಲ. ಸೊ ಹಲ್ವಾರು ಕಾರಣ ಏನ್ ಮಾಡಿದ್ವಿ. ಸೊ ವಿಷಯ ಇಷ್ಟೇ, ನಾವೇನ್ ಮಾಡ್ಬೇಕು, ಕೃಷ್ಣ ಮೇಲೆ ಪ್ರೀತಿ ಅನ್ನೋದನ್ನ ಬೆಳೆಸ್ಕೊಬೇಕು. ಇಷ್ಟೊಂದೆಲ್ಲ ಒಳ್ಳೇದ್ ಮಾಡ್ತಾ ಇದ್ದೇನೆ, ಥ್ಯಾಂಕ್ಸ್. ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಾಯ್ತು. ಏನೋ ಸಣ್ಣ ವಿಷಯ ಮಾಡಿದ್ರೆ ಕೂಡ ಏನ್ ಅವನ್ನ ಕೊಂಡಾಡ್ತೀವಿ, ಅವ್ನಿಗೆ ಏನ್ ಅಯ್ಯೋ ನೀ ಈ ತರ ಮಾಡ್ಬಿಟ್ಟೆ ಅಂತ ಹೇಳ್ತೀವಿ. ಅದೇ ಕೃಷ್ಣ ದಿನ ಬೆಳಗಾದ್ರೆ ನಮ್ಮನ್ನ ನೋಡ್ಕೊತಾ ಇದ್ದ, ದಿನ ಬೆಳಗಾದ್ರೆ ನಮ್ಮಿಂದ ನಿಂತಿದ್ದಾನೆ. ಇಂಥವನಿಗೆ ನಾವು ಏನು ಮಾಡ್ತಾ ಇದ್ದೀವಿ. ಎಷ್ಟೊಂದು ಪದೇ ಪದೇ ಅವನ್ನ ಹೇಳಿಸ್ತಾ ಇದೀವಿ. ಕೊನೆಗೆ ಅವ್ನು ಏನ್ ಮಾಡಿದಿ ಅಂತ ಕೇಳ್ಬಿಡ್ತೀವಿ. ಕೊನೆಗೆ ಏನ್ ಮಾಡಿದನಪ್ಪ ಅಂತ. ಸೊ ಭಗವಂತನ ಇಷ್ಟಪಡಿ, ಭಗವಂತನ ಬಗ್ಗೆ ಕರುಣೆ ಬೆಳೆಸ್ಕೊಳ್ಳಿ. ಭಗವಂತ ಯಾವಾಗ ನಾವು ಭಗವಂತನ ಒಳ್ಳೇನು ಅಂತ ಗುಣಗಾನ ಮಾಡ್ತಾ ಇರ್ತೀವೋ ಅವೇನಾಗ್ತೀವಿ, ಭಗವಂತ ನಮ್ಗೆ ಪೂರ್ಣ ಪ್ರಮಾಣದಲ್ಲಿ ಒಳ್ಳೇದಾಗ್ತಾನೆ. ನಮ್ಗೇನು ಕೂಡ ಭಗವಂತನ ಬಗ್ಗೆ ಆಸಕ್ತಿ ಬರ್ತಾ ಇರುತ್ತೆ. ಭಗವಂತ ಸರಿ ಇಲ್ಲ, ಭಗವಂತ ಹೆಂಗ್ ಮಾಡ್ದ ಅಂತಂದ್ರೆ ಅದೇ ದ್ವೇಷ ಬೆಳೀತಾ. ಅದಕ್ಕೆ ನಾವು ಯಾವಾಗ್ಲೂ ಕೇಳ್ತಾ ಇರ್ಬೇಕು, ಅವನ್ ಗುಣ ಹೊಗಳ್ತಾ ಇರ್ಬೇಕು, ಅವನ್ನ ಯಾವಾಗ್ಲೂ ಸ್ತುತಿ ಮಾಡ್ತಾ ಇರ್ಬೇಕು. ಅವಾಗ ಅವನಿಗೆ ಸಹಜವಾಗಿರುವಂತ ಆಸಕ್ತಿ ಬಂದ್ಬಿಡುತ್ತೆ ಅವನ ಮೇಲೆ. ಆ ಸಹಜವಾಗಿರೋ ಆಸಕ್ತಿ ಬರೋವರೆಗೂ ಹೋರಾಟ ಮಾಡ್ಬೇಕು. ಇಷ್ಟಂತೂ ನಾವು ಮಾಡ್ಬೇಕು. ಹೋರಾಟ ಇಲ್ದಿರಾ, ಇದನ್ನ ಕಷ್ಟಪಟ್ಟು ಮಾಡ್ದಿರಾ ಆಗಂಗಿಲ್ಲ. ಪ್ರಯತ್ನ ಅದೇ ತಾನೇ ನಮ್ದು. ಇವಾಗ ಬೆಳಿಗ್ಗೆ ಆದ್ರೆ ಕ್ಲಾಸ್, ತಿರುಗಿ ಬೆಳಿಗ್ಗೆ ಆದ್ರೆ ಜಪ, ಏನಿದು ರೊಟೇಷನ್ ಹಿಂಗೇನೆ ಹೋಗ್ತಾನೆ ಇದೆ. ಇದ್ರಲ್ಲಿ ಏನು ಕಾಣ್ತಾನೆ ಇಲ್ಲಪ್ಪ ನನ್ಗೆ ಅಂತ ಅವ್ರು ಅನ್ಸ್ಬೋದು. ಕಾಣೋದಿಲ್ಲ. ಅದೇ ಆಗ್ತಿದೆ. ಬಟ್ ನಮ್ಗೇನಾಗಿದೆ ಅದು, ಈಗ ನೀವು ದಿನ ಊಟ ಮಾಡ್ತಾ ಇದ್ದೀರಾ, ಓಕೆ, ದಿನ ಊಟ ಮಾಡ್ತಾ ಇದ್ರು ಕೂಡ ದಿನ ದಪ್ಪ ಆಯ್ತಾ ಇದ್ದೀರಾ. 3 ತಿಂಗಳು 4 ತಿಂಗಳಿಗೆ ಒಂಚೂರು ಕಾಣಿಸ್ತೀವಪ್ಪ ನಿಮ್ಮಲ್ಲಿ ಚೇಂಜಸ್ ಆಗಿರೋದು ನಮ್ಮ. ಹೌದಾನೆ? ಕರೆಕ್ಟಾಗಿ ನಿಯಮಿತವಾಗಿ ಊಟ ಮಾಡ್ತಾ ಇದ್ರೆ 3 ತಿಂಗಳಿಗೆ 4 ತಿಂಗಳಿಗೂ ಏನೋ ಒಂಚೂರು ದಾರ ಈಗ ಒಂಚೂರು ಒಳ್ಕಂಡ ಅಂತೀವಿ ಅಲ್ವಾ. ಅಂದ್ರೆ ಅದೇ ದಿನ ಮಾಡಿದ್ದಕ್ಕೆ ಮಾತ್ರ 4 ತಿಂಗಳಿಗೆ, ನಮ್ಮ 5 ತಿಂಗಳಿಗೆ ಒಂದ್ಸೂರು ಗೊತ್ತಾಗಿದ್ದು ನಮ್ಗೆ. ಅದೇ ತರ ನಾನು ರೆಗ್ಯುಲರ್ ಆಗಿ ಭಗವಂತ ನಾಮ ಮಾಡಿದ್ರೆ ಯಾವುದೋ ಒಂದು ದಿನಕ್ಕೆ ಅದು ಫಲ ಕೊಡೋದು. ಈ ದಿನ ನಮ್ಗೆ ಅವತ್ತಿನ ದಿನ ಅವತ್ತೇ ಆಗ್ಬಿಡ್ಬೇಕು ನನ್ಗೆ. ಒಂದ್ ದಿನಕ್ಕೆ ನಾಳೆ ದಿನಕ್ಕೆ ಒಳ್ಕಣ ಅಂದ್ರೆ ಅದಾಗೋದಿಲ್ಲ ನಮ್ಗೆ. ಸೊ ಅದಕ್ಕೆ ಇದು ಗೊತ್ತಾಗಲ್ಲ ನಮ್ಗೆ. ಒಂದು ದಿನ ರಿಸಲ್ಟ್ ಬರುತ್ತೆ. ಅದಕ್ಕೆ ಈ ರಿಸಲ್ಟ್ ನೋಡಕ್ಕೆ 1 ವರ್ಷ ಟ್ರಯಲ್ ಮಾಡಿ ನೀವು ಪೂರ್ಣ ಪ್ರಮಾಣದಲ್ಲಿ. 1 ವರ್ಷ ಟ್ರಯಲ್ ಮಾಡಿ ನೋಡೋಣ. ಅದೇನೇ ಇಷ್ಟುವರೆಗೂ ಭಕ್ತಿಲಂತೂ ಸೀರಿಯಸ್ ಆಗಿ ತಗೊಳ್ಳಿಲ್ಲ, ಟೈಮ್ ಮಾಡಲಿಲ್ಲ ನಾವು. ನೋಡೋಣ ಇಷ್ಟು ವರ್ಷಕ್ಕೆ ಈ ವರ್ಷನಾದ್ರೂ ಚಾಲೆಂಜ್ ಆಗಿ ತಗೊಳ್ಳಿ. 1 ವರ್ಷಕ್ಕೆ ಭಕ್ತಿನ ಕರೆಕ್ಟಾಗಿ ಮಾಡ್ತೀನಿ ಅಂತ ನೋಡೋಣ. ಅವಾಗ ಕೃಷ್ಣ ಏನ್ ರಿಸಲ್ಟ್ ಕೊಡ್ತಾನೆ ನೋಡಿ. ರಿಸಲ್ಟ್ ಬರ್ಲಿಲ್ವಾ ಬಿಟ್ಬಿಡಿ, ಪರವಾಗಿಲ್ಲ, ಏನ್ ಲಾಸ್ ಏನಾಗಲ್ಲ. ರಿಸಲ್ಟ್ ಬಂತಾ ಮುಂದುವರ್ಸಿ. ಸೊ ಅದಕ್ಕೆ ಹೇಳ್ತಾ ಇರೋದು 1 ವರ್ಷ ಟೈಮ್, 1 ವರ್ಷ ಅಟ್ಲೀಸ್ಟ್ ಮಿನಿಮಮ್ 1 ವರ್ಷ ಮಾಡಿ ನೋಡಿ. ಚಾಲೆಂಜ್ ಮಾಡ್ಕೊಳ್ಳಿ ಕೃಷ್ಣನ್ ಜೊತೆ. ಕೃಷ್ಣ, ನಾನು 1 ವರ್ಷ ಈ ತರ ಮಾಡ್ತೀನಿ, ನೋಡೋಣ ಅದೇನ್ ಕೊಡ್ತೀಯೋ ಕೊಡಪ್ಪ, ನೋಡೋಣ ನಾನು ತಗೊಳಕ್ ರೆಡಿ ಇದ್ದೀನಿ, ನೀನ್ ಕೊಡಕ್ ಹೆಂಗಿದೀಯ ನೋಡೋಣ ಅಂತ ಮಾಡಿ ನೋಡೋಣ. ಓಕೆ, ಹರೇ ಕೃಷ್ಣ. ಏನಾರ ಪ್ರಶ್ನೆ ಇದೆ ಕೇಳ್ಬೋದು, ಏನಾರ ವಿಷಯ ಇದ್ರೆ ಹೇಳ್ಬೋದು.